ಜಯಪ್ರಕಾಶ್ ನಾಗತಿಹಳ್ಳಿಯವರು 500ಕ್ಕೂ ಮಿಗಿಲಾದ ಕಾರ್ಯಕ್ರಮಗಳನ್ನು ಯೋಜಿಸುವ ಮೂಲಕ ಭಾರತೀಯ ಸಮುದಾಯವನ್ನು ತಲುಪಿದ್ದಾರೆ. ಯುವ ಬರಹಗಾರರ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷರಾಗಿ 10 ವರ್ಷಗಳ ಕಾಲ, ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು ವಲಯಾಧಿಕಾರಿಗಳಾಗಿ 3 ವರ್ಷಗಳ ಕಾಲ ದುಡಿದಿದ್ದಾರೆ. ರೋಟರಿ ಜಿಲ್ಲೆ 3190 ಇದರ ಜಿಲ್ಲಾ ಪದಾಧಿಕಾರಿಯಾಗಿ, ಭಾರತ ರಷ್ಯಾ ಸಾಂಸ್ಕೃತಿಕ ಸಂಘ, ಕರ್ನಾಟಕ ರಾಜ್ಯ ಶಾಂತಿ ಮತ್ತು ಸೌಹಾರ್ದತಾ ಸಂಘಟನೆ, ಯುವ ಬಿರಾದರಿ ಸಂಸ್ಥೆಗಳ ಸಂಚಾಲಕರಾಗಿ, ಉತ್ತಮ ಶಿಕ್ಷಣ ಹೊಂದಿರುವ ಅತ್ಯುತ್ತಮ ತರಬೇತುದಾರ, ನಿರೂಪಕ, ಸಾಮಾಜಿಕ ಮಾಧ್ಯಮದ ಪ್ರಭಾವಿ, ಪ್ರೇರಣಾ ಗುರು, ಮಾರ್ಗದರ್ಶಿ, ಸ್ಫೂರ್ತಿಯ ಚಿಲುಮೆ, ಯಶಸ್ವಿ ಬರಹಗಾರ ಹಾಗೂ ಲವಲವಿಕೆಯುಳ್ಳ ಸಾಧಕ. ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಬದುಕಿನ ವಿವಿಧ ಆಯಾಮಗಳನ್ನು ಅರಿತು ಇತರರಿಗೆ ಸಲಹೆ ನೀಡುತ್ತಿರುವ ಮಾನವೀಯತೆಯುಳ್ಳ ಶಿಲ್ಪಿ. ಈ ಎಲ್ಲ ಅನುಭವಗಳಿಂದಾಗಿ ಸ್ಫೂರ್ತಿ ನೀಡುವ ಕಾಯಕವನ್ನೇ ತಮ್ಮ ಬದುಕಿನ ಉದ್ದೇಶವನ್ನಾಗಿಸಿಕೊಂಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೇರಣಾ ಗುರು ಜಯಪ್ರಕಾಶ್ ನಾಗತಿಹಳ್ಳಿ. ಸಂತೋಷ ಈ ಪದದ ಅರ್ಥ, ವ್ಯಾಖ್ಯಾನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ಸ್ನೇಹಿತರೆ. ಈ ಸಂತೋಷವನ್ನ ಹೊಂದುವುದು ಹೇಗೆ ಅನ್ನುವ ವಿಚಾರದ ಬಗ್ಗೆ ಇವತ್ತು ಹೌ ಟು ಗೇನ್ ಹ್ಯಾಪಿನೆಸ್, ಸಂತೋಷ ಹಂಚೋಣ ಬನ್ನಿ ಅಂತ ನಾನು ನಿಮ್ಮೆಲ್ಲರನ್ನ ಇವತ್ತು ಆಹ್ವಾನವನ್ನ ನೀಡಿದ್ದೀರಿ. ಅದಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ, ಸ್ನೇಹಿತರೆ, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ನಾವು ಈ ಅಪರಿಮಿತ ಪರಿವರ್ತನೆಯ ಮಹಾನ್ ಉದ್ದೇಶವನ್ನ ಇಟ್ಟುಕೊಂಡು ಸಮಾಜದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ಲಿ, ಪ್ರಗತಿಗಳ ಆಗ್ಲಿ ಅನ್ನುವ ಚಿಂತನೆಯಿಂದ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಪವರ್ ಆಫ್ ಪಾಸಿಟಿವ್ ಎಷ್ಟಿದೆ ಅಂತ ಅಂದ್ರೆ, ನಾನು ಲಾಸ್ಟ್ ವೀಕ್ ಇದ್ರ ಮೇಲೆ ವರ್ಕ್ಶಾಪ್ ಮಾಡಿದೆ. ಈ ಒಂದು ವಾರದಲ್ಲೇನೆ ಸುಮಾರು ಪಾಸಿಟಿವ್ ಅಂಶಗಳನ್ನ ನನ್ನ ಬದುಕಿನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಿದ್ದನ್ನ ನಾನು ಗಮನಿಸಿದೆ. ಅದು ನಾವು ಪಾಸಿಟಿವ್ ಆಗಿ ಯಾವಾಗ ಆಲೋಚನೆ ಮಾಡ್ತಾ ಇರ್ತೀವೋ ಅಲ್ಲಿ ಆ ಪಾಸಿಟಿವ್ ಥಾಟ್ಸೇ ಬರ್ತದೆ. ಆ ಪಾಸಿಟಿವ್ ಆಗಿ ನಾವು ಒಂಥರ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ನನಗೆ ನಂಬಿಕೆಗೆ ಬಂದಿದೆ. ಹಾಗಾಗಿ ನಾವು ಯಾವಾಗಲೂ ಈ ಪಾಸಿಟಿವ್ ಆಲೋಚನೆಯಿಂದಾಗಿ ಆ ಸಂತೋಷವನ್ನ ಕಾಣುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡೋಣ. ನನ್ನ ಪರಿಚಯ ಈಗಾಗಲೇ ನಿಮಗೆ ತಿಳಿದಿದೆ. ನಾನೊಬ್ಬ ಮೋಟಿವೇಶನ್ ಟ್ರೈನರ್, ಆಥರ್ ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನುವಂಥದ್ದು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ಟೂಡೆಂಟ್ಸ್ ಕಮ್ಯುನಿಟಿ, ಟೀಚರ್ಸ್ ಕಮ್ಯುನಿಟಿ, ನಾನ್ ಟೀಚಿಂಗ್ ಸ್ಟಾಫ್ ಮತ್ತೆ ಪೇರೆಂಟ್ಸು ಅಷ್ಟೇ ಅಲ್ಲ, ಯಾವುದೇ ತರನಾದ ಖಾಸಗಿ ಕಂಪನಿಗಳು, ವಾಲಂಟರಿ ಆರ್ಗನೈಸೇಷನ್ಸ್ ನನ್ನ ಒಂದು ಸೇವೆಯನ್ನ ಪಡಿತಾ ಇದೆ. ಈ ಹ್ಯಾಪಿನೆಸ್, ಈ ಚಿತ್ರ ನೋಡ್ತಾ ಇರಿ. ಮುಕ್ತವಾಗಿ ಆಕೆ ನಗ್ತಾ ಇದ್ದಾರೆ. ಅವರ ಮುಖದಲ್ಲಿ ಮುಗುಳ್ನಗೆ ಇದೆ, ನಗು ಇದೆ, ಸಂತೋಷ ಇದೆ, ಉಲ್ಲಾಸ ಇದೆ, ಉತ್ಸಾಹ ಇದೆ. ಇದನ್ನೆಲ್ಲ ಇಟ್ಕೊಂಡು ನಮ್ಮಲ್ಲಿ ಇವೆಲ್ಲ ಇದೆಯಾ? ಇದ್ದರೆ ಎಷ್ಟು ಪರ್ಸೆಂಟ್ ಔಟ್ ಆಫ್ 10 ಸುಮ್ಮನೆ ನೀವು ಚೆಕ್ ಮಾಡ್ಕೊಳ್ಳಿ, ಎಷ್ಟಿರಬಹುದು ಅಂತ ನೀವು ಆಲೋಚನೆಯನ್ನ ಮಾಡ್ಕೊಳ್ಳಿ. ನಿಮ್ಗೊಂದು ಐಡಿಯಾ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮೊನ್ನೆ SSLC ಎಕ್ಸಾಮ್ ಆರಂಭ ಆಗೋದಕ್ಕಿಂತ ಮುಂಚೆ ಸುವರ್ಣ ನ್ಯೂಸ್ನಲ್ಲಿ ಭಯ ಪಡ್ತಾ ಇದ್ದಾರೆ SSLC ಸ್ಟೂಡೆಂಟ್ಸು. ನಿಮ್ಮ ಸಲಹೆ ಏನು ಅಂತ ಕೇಳೋದು. ನಾನೊಂದು 4-6 ಸಲಹೆಗಳನ್ನ ಕೊಟ್ಟೆ. ಅದರಲ್ಲಿ ಒಂದು ಸಲಹೆಯನ್ನ ಏನು ಹೇಳಿದೆ ಅಂದ್ರೆ, ನೋಡಿ, ಈಗಲೂ ಅಷ್ಟೇ ನನ್ನ ತಲೆ ಮೇಲೆ ಫ್ಯಾನ್ ಇದೆ. ನಾನು ಯಾವಾಗ ಬಿದ್ದೋಗ್ಬಿಡುತ್ತೋ ಫ್ಯಾನು, ಯಾವಾಗ ಬಿದ್ದೋಗ್ಬಿಡುತ್ತೋ ಅಂತ ನಾನು ಆತಂಕದಲ್ಲಿದ್ದರೆ, ಭಯದಲ್ಲಿದ್ರೆ ನಾನು ಹೇಗೆ ಖುಷಿಯಾಗಿರೋಕ್ ಸಾಧ್ಯ? ನಾನು ಹೇಗೆ ಸಂತೋಷವಾಗಿರೋಕ್ ಸಾಧ್ಯ? ಫ್ಯಾನು ತನ್ನ ಕೆಲಸ ತಾನು ಮಾಡ್ತಾ ಇದೆ. ಓಕೆ, ಸೊ ನಾವು ಆ ಒಂದು ಗಾಳಿಯನ್ನ ಸವಿಯಬೇಕೇ ಹೊರತು ಟೆನ್ಷನ್ ಆದ್ರೆ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ? ಶಿಪ್ಸ್ ಆರ್ ಸೇಫರ್ ಅಟ್ ಹಾರ್ಬರ್ ಬಟ್ ದೇ ಆರ್ ನಾಟ್ ಮೇಡ್ ಫಾರ್ ಇಟ್. ಹಡಗುಗಳು ಬಂದರಿನಲ್ಲಿದ್ದರೆ ಸುರಕ್ಷಿತ, ಆದರೆ ಹಡಗು ನಿರ್ಮಿಸಿರುವುದು ಬಂದರಿನಲ್ಲಿ ಕಟ್ಟಿ ಹಾಕಲು ಅಲ್ಲ. ಹಾಗೆಯೇ ನಮ್ಮ ಬದುಕು ಕೂಡ
ಜೀವನೂ ಮುಖ್ಯ, ಜೀವನನೂ ಮುಖ್ಯ. ಅದು ಯಾಕೆ ಮುಖ್ಯ? ಈ ಲಾಕ್ಡೌನ್, ತಾಕಲಾಟ, ಈ ದ್ವಂದ್ವಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ. ಈ ವ್ಯತ್ಯಾಸವನ್ನ ಗುರುತಿಸ್ಕೊಂಡ್ರೆ ನಮ್ಗೆ ಕ್ಲಾರಿಟಿ, ಆ ಸ್ಪಷ್ಟತೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಈ ಭಯ, ಆ ಒಂದು ಆತಂಕ, ದುಗುಡ, ಇವುಗಳನ್ನೆಲ್ಲ ಇಟ್ಕೊಂಡಿದ್ರೆ ನಾವು ಡೆಫಿನೆಟ್ ಖುಷಿ ಪಡೋಕೆ ಆಗೋಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಒತ್ತಡ ಎಲ್ಲರಿಗೂ ಇರುತ್ತೆ. ಅದನ್ನ ಸ್ಟ್ರೆಸ್ ಅಂತಾರೆ, ಪಾಸಿಟಿವ್ ಸ್ಟ್ರೆಸ್. ಒತ್ತಡ ಸ್ವಲ್ಪ ಮಟ್ಟಿಗೆ ಇರ್ಲಿಲ್ಲ ಅಂದ್ರೆ ಯಾರು ಏನು ಕೆಲಸನೇ ಮಾಡೋದಿಲ್ಲ. ಓಕೆ, ಸೊ ಆ ಪಾಸಿಟಿವ್ ಸ್ಟ್ರೆಸ್ ಕಡೆ ಗಮನ ಕೊಡೋಣ. ಡಿಸ್ಟ್ರೆಸ್ ನಮ್ಗೆ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಟ್ರಾನ್ಸ್ಫರ್ಮೇಶನ್, immaturity to maturity, lie to truth, careless to careful, non-existence to existence, illusion to reality, extrovert to introvert, over talkative to shy, previous to next, weak to strong, okay, guilt to innocence, show off to stop, negative to positive. ಇದು ನನ್ನ 2-3 ಆನ್ಲೈನ್ ವರ್ಕ್ಶಾಪ್ ಪಾರ್ಟಿಸಿಪೇಟ್ ಮಾಡಿದ ಡಾಕ್ಟರ್ ಗಗನ ದಾಣಿಗ ಅನ್ನೋಂಥವ್ರು ಈ ಒಂದು ಮೆಸೇಜ್ ಬುದ್ಧನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು, ಸರ್ ಇನ್ 2 to 3 ವರ್ಕ್ಶಾಪ್ಸ್ ಐ ಹ್ಯಾವ್ ಲರ್ನ್ಡ್ ದಿಸ್ ಅಂದ್ರು. ನನಗೆ ಖುಷಿ ಆಗ್ಬೇಕಾ ಬೇಡವಾ? ನೆನ್ನೆ ಬೆಳಿಗ್ಗೆ ಬಾಗಲಕೋಟೆಯಿಂದ ಒಬ್ಬ ಆಕೆ ಕಾಲ್ ಮಾಡಿ, ಯೂಟ್ಯೂಬ್ ಅಲ್ಲಿ 2-3 ವಿಡಿಯೋ ನೋಡಿದೆ ಸರ್, ಅದು ಮಾನಸಿಕ ಆರೋಗ್ಯದ ಬಗ್ಗೆ ಇತ್ತು. ನನ್ನ ಮಗಳು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾಳೆ, ಅವಳಿಗೆ ನಾನು ಏನಾದ್ರೂ ಮಾರ್ಗದರ್ಶನ ನೀಡಬೇಕು, ನಿಮ್ಮ ವಿಡಿಯೋಗಳು ನನಗೆ ಸಹಾಯ ಆಯ್ತು ಅಂತ ಅಂದ್ರು. ನನಗೆ ಖುಷಿ ಆಗುತ್ತಾ ಇಲ್ವಾ? ಪ್ರತಿದಿನ ಯೂಟ್ಯೂಬ್ ಇಂದ ಆಗ್ಬೋದು, ಪುಸ್ತಕದಿಂದ ಆಗ್ಬೋದು, ಆಡಿಯೋ ಇಂದ ಆಗ್ಬೋದು, ವಿಡಿಯೋ ಇಂದ ಆಗ್ಬೋದು, ಈ ರೀತಿ ಒಂದೊಂದು ಫೀಡ್ಬ್ಯಾಕ್ ಇಂದಾನೇ ನಾನು ಅಷ್ಟೊಂದು ಸಂತೋಷ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆರಂಭವಾಗೋದಕ್ಕಿಂತ ಮುಂಚೆನೆ ನಮ್ಮ ಆನ್ಲೈನ್ ವರ್ಕ್ಶಾಪಿಗೆ ಬಂದ ಕೆಲವು ಪಾರ್ಟಿಸಿಪೆಂಟ್ಸು, ನಮ್ಗೆ ಹೀಗಾಯ್ತು ಸರ್, ವಿ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್, ನಮ್ಗೇನೋ ಇದು ಖುಷಿ ಕೊಡ್ತಾ ಇದೆ ಅಂತ ಅಂದ್ರಲ್ಲ. ಈ ತರದ ಖುಷಿಯೇ ನನ್ನ ಖುಷಿ ಅಂತ ನಾನು ನನ್ನ ಸಂತೋಷವನ್ನ ಕಂಡುಕೊಂಡಿದ್ದೇನೆ. ಇದು ಒಬ್ಬರ ಫೀಡ್ಬ್ಯಾಕ್ ಹೇಳುವುದರ ಮೂಲಕ ನಿಮ್ಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಓಕೆ, ಈಗ ಸಂಜೆ ಕಾಲ್ ಬಂತು, ಜಯಪ್ರಕಾಶ್ ನಾಳೆ ಅಂದ್ರೆ 27ನೇ ತಾರೀಕು, ಓಕೆ, ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಮಧ್ಯಾಹ್ನ 12ರಿಂದ 1 ಗಂಟೆಗೆ ನಾನು ಚಂದನ ಟಿವಿನಲ್ಲಿ ಬರ್ತಾ ಇದ್ದೀನಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಈ ಕೊರೋನಾ ಪೀರಿಯಡ್ ನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದರ ಮುಖ್ಯಸ್ಥರನ್ನ ಇಂಟ್ರೂ ಮಾಡಬೇಕು ಅಂತ ಹೇಳಿದ್ದಾರೆ. ಸಾಧ್ಯ ಆದ್ರೆ ಗಮನಿಸಿ ಸ್ನೇಹಿತರೆ. 21 ವರ್ಷ ಆಯ್ತು ನನ್ನ ದೂರದರ್ಶನ್ ಸಂಬಂಧ. ಈಗ ಅಪರೂಪಕ್ಕೊಂದೊಂದ್ಸರಿ ನಾನು ಟಿವಿನಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೇನೆ. ಆದ್ರೆ 21 ವರ್ಷದಿಂದನೂ ನನ್ನ 21 ವರ್ಷದ ಹಿಂದೆ ಏನು ಸಂತೋಷ, ಖುಷಿಯನ್ನ ಒಂದು ಟಿವಿ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೋ, 21 ವರ್ಷ ಆದ್ರೂ ಅದೇ ಒಂದು ಖುಷಿ, ಅದೇ ಒಂದು ಸಂತೋಷವನ್ನ ನಾನು ಪಡ್ತಾ ಇದ್ದೇನೆ. ಯಾಕೆ? 4-6 ಜನರಿಗೆ ಒಂದೇ ಸಾರಿಗೆ ನಾನು ರೀಚ್ ಆಗ್ತೇನೆ. ಮಾಧ್ಯಮದಲ್ಲಿ ನನ್ನ ಭಾಷೆ ಬೆಳಿಲಿಕ್ಕೆ ಸಹಾಯ ಆಯ್ತು. ಲೈವ್ ಶೋಸ್ ಅಲ್ಲಿ ಇತ್ಕೊಂಡು ನಾನು ಲೈವ್ಲಿ ಆಗಿ ಹೇಗಿರೋದು, ಹೇಗೆ ದ ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನನಗೆ ಅರ್ಥ ಆಯ್ತು ಸ್ನೇಹಿತರೆ. ನೀವು ನಾಳೆ ನನ್ನ ಕಾರ್ಯಕ್ರಮವನ್ನು ಕೂಡ ನೋಡಿ. ಇದೊಂದು ಮೆಸೇಜ್ ಯಾರೋ ಕಳಿಸಿದ್ರು, ಈಗಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸೋದಕ್ಕೆ ಈ ಇಮೇಜ್ ಸಿಕ್ಕಾಪಟ್ಟೆ ಸಹಾಯ ಮಾಡುತ್ತೆ. ಪೆಟ್ರೋಲ್ ಪ್ರೈಸ್, ಗೋಲ್ಡ್ ಪ್ರೈಸ್, ಎಲೆಕ್ಟ್ರಿಸಿಟಿ ಬಿಲ್, ಇವೆಲ್ಲ ಏನಾಗ್ತಾ ಇದೆ, ಬೇರೆ ಬೇರೆ ಕುದುರೆ ಓಕೆ ಮೂವ್ ಆಗ್ತಾ ಇದೆ, ಸ್ಪೀಡಾಗಿ ಹೋಗ್ತಾ ಇದೆ ಅನ್ನೋ ಇಮೇಜ್ ಹಾಕಿದ್ದಾರೆ. ನಮ್ಮ ಆದಾಯ, ಇನ್ಕಮ್ ಏನಾಗ್ತಾ ಇದೆ, ಅದು ಆಮೆನಡಿಗೆನಲ್ಲಿದೆ. ಇದು ಬಹುತೇಕ ಎಲ್ಲರ ಸಮಸ್ಯೆ ಆಗಿದೆ. ಇಡೀ ಪ್ರಪಂಚದಲ್ಲಿ ಬಹುತೇಕ ಎಲ್ಲರ ಸಮಸ್ಯೆ ವಾಟ್ ನೆಕ್ಸ್ಟ್, ಮುಂದೇನಾಗಬಹುದು ಅನ್ನುವ ಭಯ, ಆತಂಕ ಇರೋದ್ರಿಂದ ಹೋಟ್ಲ್ ಓಪನ್ ಆದ್ರೂ ಎಲ್ರೂ ಹೋಟ್ಲಿಗೆ ಹೋಗಕ್ಕಾಗಲ್ಲ, ಸಂತೋಷವಾಗಿರಕ್ಕಾಗಲ್ಲ, ಖುಷಿಯಾಗಿರಕ್ಕಾಗಲ್ಲ, ಜೊತೆಗೆ ಮುಂದೇನೋ ಅಂತ ಸ್ವಲ್ಪ ರಿಸರ್ವ್ಸ್ ಇಡಬೇಕಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿಯೂ ನಾವು ಮಾನಸಿಕ ಸ್ಥಿಮಿತತೆಯನ್ನ ಉಳಿಸಿಕೊಂಡು ನಾವು ಈ ಸಂದರ್ಭದಲ್ಲಿ ಎಷ್ಟು ಹುಷಾರಾಗಿರ್ಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ, ಹೇಗಿರ್ಬೇಕು ಅದು ಇದ್ದುಕೊಂಡು, ಅಯ್ಯೋ ನನಗೆ ಬಂದ್ಬಿಟ್ರೆ ಕರೋನಾ, ಈಗ ಬಂದ್ಬಿಟ್ರೆ ನಾಳೆ ಬಂದ್ಬಿಟ್ರೆ ಅಂತ ಸುಮಾರು ಜನ ಆತಂಕದಲ್ಲಿ ಇರೋದು ನನಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ನನ್ಗನ್ಸುತ್ತೆ ಒಂದು 30 to 40% ಜನ ಏನು ಕೆಲಸನೇ ಮಾಡ್ತಾ ಇಲ್ಲ. ಈಗ
ಅಯ್ಯೋ ಏನಾಗೋಗ್ಬಿಡುತ್ತೋ, ನಂಗೇನಾಗೋಗ್ಬಿಡುತ್ತೋ ಹಂಗ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಂಡು ಇರೋ ಕೆಲಸನೂ ಕೆಲವರೆಲ್ಲ ಬಿಟ್ಟು ಅಲ್ದಾಡ್ಕೊಂಡು ಒದ್ದಾಡ್ಕೊಂಡಿರುವಂಥವ್ರನ್ನ ಕೆಲವ್ರನ್ನ ಗಮನಿಸ್ತಾ ಇದ್ದೀನಿ. ಕೆಲವರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಅದು ಆಗಬಾರದು. ನಮ್ಮೊಳಗಿರುವ ಸಂತೋಷವನ್ನ ಕಂಡಿಡ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಓಕೆ, ಸಂತೋಷ ಎಲ್ಲಿದೆ ಅಂತ ಯಾರೋ ಬುದ್ಧನ ಕೇಳಿದಾಗ ಬುದ್ಧ ಹೇಳೋದು ಇಷ್ಟೇ, ವೆರಿ ಸಿಂಪಲ್. ಓಕೆ, ಫಸ್ಟ್ ರಿಮೂವ್ ಐ. ಓಕೆ, ಐ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಆ ಐ ಅದು ಈಗೋ. ಓಕೆ, ಆ ಈಗೋ ಅನ್ನ ನೀವು ಬಿಡಿ. ಆ ಈಗೋ ಅಂದ್ರೆ ಅಹಂ ಅನ್ನ ಬಿಟ್ರೆ ನಿಮಗೆ ಆ ಸಂತೋಷ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಆಗ್ಲೇ ಭಗವಾನ್ ಬುದ್ಧ ಅವಾಗ್ಲೇ ಹೇಳಿದ್ದಾರೆ. ಈಗ ಸುಮಾರು ಜನರಲ್ಲಿ ಸಮಸ್ಯೆ ಇರುವಂಥದ್ದು ಇದು ಸ್ನೇಹಿತರೆ. ಓಕೆ, ಅಲ್ಲೆಲ್ಲೋ ಒಂದ್ ಕಡೆ ಆ ಈಗೋ ಅಂದ್ರೆ ಕನ್ನಡದಲ್ಲಿ ಅಹಂ ಅಂತೀವಿ, ಅದನ್ನ ಪೂರ್ತಿ ಹೇಳಿದ್ರೆ ಅಹಂಕಾರ ಅಂತ ಹೇಳ್ತೀವಿ. ನೀವು ಎಲ್ಲಿಂದ ಎಲ್ಲಿವರೆಗಾದ್ರೂ ನೋಡ್ಕೊಂಡು ಬನ್ನಿ, ಈ ಅಹಂಕಾರ ಇದ್ದಂತಹ ಮಂದಿ ಹೆಚ್ಚು ಖುಷಿಯಾಗಿರಲ್ಲ. ಅವ್ರು ಖುಷಿಯಾಗಿರೋದಷ್ಟೇ ಅಲ್ಲ, ಅವ್ರ ಸುತ್ತಮುತ್ತಲಿನವರ ಬದುಕನ್ನು ಕೂಡ ಹಾಳು ಮಾಡಕ್ ಬಿಡ್ತಾರೆ. ಅಂತವ್ರ ಪರಿಚಯ ಒಂದಿಗೂ 5-6 ಜನದ ಹೆಸರಾರು ನೀವು ಕೇಳಿದ್ರೆ ಹೇಳ್ತೀರಿ ಅಂತ ನನಗೆ ಅರ್ಥ ಆಗಿದೆ ಸ್ನೇಹಿತರೆ. ಓಕೆ, ಸೊ ನಾನು ಈ ಒಂದು ಸಂದರ್ಭದಲ್ಲಿ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋದನ್ನ ಪ್ರಾಪಗೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಬದುಕು ಸುಂದರ, ಪ್ರಕೃತಿ ಸುಂದರ, ನಮ್ಮ ಸುತ್ತಮುತ್ತಲು ಇರುವಂತಹ ವ್ಯಕ್ತಿಗಳು ಸುಂದರ. ನಾವು ನೋಡುವ ದೃಷ್ಟಿ ಬದಲಾಗಬೇಕು. ನಾವು ನೋಡುವ ದೃಷ್ಟಿ ಚೆನ್ನಾದ್ರೆ ಎಲ್ಲವೂ ಸಾಧ್ಯ ಅಂತ ನಾನು ಬ್ಯೂಟಿಫುಲ್ ಮಾರ್ನಿಂಗ್, ಬ್ಯೂಟಿಫುಲ್ ಆಫ್ಟರ್ನೂನ್, ಬ್ಯೂಟಿಫುಲ್ ಈವ್ನಿಂಗ್, ಬ್ಯೂಟಿಫುಲ್ ನೈಟ್, ಓವರ್ ಆಲ್ ದ ಬ್ಯೂಟಿಫುಲ್ ಡೇ ಮಾಡಿಕೊಳ್ಳಿ ಅಂತ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ವಿಶ್ವದ ಒಂದು ಪ್ರಶಸ್ತಿಯನ್ನ ಛಾಯಾಗ್ರಹಣ ಪಡೆಯಿತು. ಆ ಛಾಯಾಗ್ರಾಹಕನ್ನ ಯಾರೋ ಒಬ್ಬ ವ್ಯಕ್ತಿ ಕೇಳ್ತಾರೆ, ಆ ಹದ್ದು ಅಲ್ಲಿ, ಅದು ಆಫ್ರಿಕಾ ಖಂಡದಲ್ಲಿ ಒಂದು ಮಗು ಇರುವಂಥದ್ದು, ಆ ಜೀವಂತ ಇರುವ ಆ ಮಗುವನ್ನ ಕಿತ್ತು ತಿನ್ನುವ ಪ್ರಯತ್ನವನ್ನ ಮಾಡುತ್ತೆ. ಆ ಫೋಟೋಗ್ರಾಫರ್ಗೆ ಅವರು ಒಬ್ರು ಕೇಳಿದ ಪ್ರಶ್ನೆ ಏನಾಗಿತ್ತು ಅಂದ್ರೆ, ನೀವು ಫೋಟೋ ತೆಗೆದ್ರಲ್ಲ, ತುಂಬಾ ಚೆನ್ನಾಗಿ ತೆಗೆದಿದ್ದೀರಿ, ಪ್ರಶಸ್ತಿ ಬಂದಿದೆ, ಸಂತೋಷ, ಆದ್ರೆ ಆ ಮಗುವನ್ನ ಉಳಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅವನಿಗೆ ಅದು ತುಂಬಾ ಕಾಟ ಬಿಡುತ್ತೆ ಆ ಪ್ರಶ್ನೆ. ನಾವು ಬದುಕಿನಲ್ಲಿ ಯಾವಾಗ್ಲೂ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜಯಂತಿಯನ್ನ ಹೋದ ತಿಂಗಳು ಆಚರಿಸಿದ್ವಿ. ಅವರು ಒಂದು ಮಾತು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಜೀವನದಲ್ಲಿ ನಾವು ಬೆಳಿತೀವಿ ಅಂತ. ಆ ಒಂದು ಪ್ರಶ್ನೆ ಏನ್ ಮಾಡತ್ತೆ ಅಂದ್ರೆ ಆ ಫೋಟೋಗ್ರಾಫರ್ಗೆ ಕೆಲವೇ ದಿನದಲ್ಲಿ ಅವನ್ ನೇಣಾಕೊಂಡು ಸತ್ತೋಗ್ಬಿಟ್ಟು, ಈ ಕಾರಣಕ್ಕಾಗಿ ನೇಣಾಕೊಂಡು ಸತ್ತೋದ. ಪತ್ರಿಕೆಗಳಲ್ಲಿ ಗಮನಿಸ್ತಾ ಇರ್ತೇವೆ, ಒಬ್ಬ IAS ಅಧಿಕಾರಿ ನೇಣಾಕೊಂಡು ಸತ್ರು ಅಂತ. ಇನ್ನೊಬ್ಬ ಚಲನಚಿತ್ರ ನಟ, ಅವನತ್ರ ಹಣ ಇತ್ತು, ಕಾರ್ ಇತ್ತು, ಬಂಗ್ಲೆ ಇತ್ತು, ಆದ್ರೂ ನೇಣಾಕೊಂಡು ಸತ್ತೋದ. ಓಕೆ, ನಮ್ಮ ಕಾಫಿ ಡೇ ಮಾಲೀಕರು ಏನಾದ್ರೂ ಗೊತ್ತಿದೆ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ದೊಡ್ಡವರಿಗೆ ದೊಡ್ಡ ಸಮಸ್ಯೆ, ಸಣ್ಣವರಿಗೆ ಸಣ್ಣ ಸಮಸ್ಯೆ. ಅಂದರೆ ಪ್ರತಿಯೊಬ್ಬರಿಗೂ ಆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾವು ನೋಡುವ ರೀತಿ ಇಲ್ಲಿ ತುಂಬಾ ಮುಖ್ಯವಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ. ನಾನು ಸೋಲುಗಳಿಗೆ ಅಂಜದಿರಿ ಅಂತ ಒಂದು ಪುಸ್ತಕ ಬರೆದಿದ್ದು ಈ ಒಂದು ಉದ್ದೇಶದಿಂದಾನೆ. ಆ ಒಂದು ಪುಸ್ತಕವನ್ನ ಓದಿ ನನಗೆ ಇದುವರೆಗೆ 300 ಜನದ ಮೇಲೆ ನಾವು ಸೂಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬರೆದಿದ್ದಕ್ಕೂ ಸಾರ್ಥಕ ಅದು ಅಂತ ಅನ್ಸುತ್ತೆ. ನನ್ನ ಮಾತುಗಳನ್ನ ಕೇಳಿ ಎಷ್ಟೊಂದು ಜನ ತಮ್ಮ ಬದುಕನ್ನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಆಗ ನನಗೆ ಆ ಒಂದು ಸಾರ್ಥಕತೆ ಬರ್ತದೆ ಸ್ನೇಹಿತರೆ. ಹಂಚಿದಷ್ಟು ಜಾಸ್ತಿ ಆಗುವ ಆಸ್ತಿ ವಿದ್ಯೆ. ನಾನು ಐ ಆಮ್ ಜಸ್ಟ್ ಶೇರಿಂಗ್. ಓಕೆ, 3.5 ತಿಂಗಳಿಂದ ರೆಗ್ಯುಲರ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಐ ಆಮ್ ಮೋರ್ ನಾಲೆಡ್ಜಬಲ್ ದ್ಯಾನ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಬಿಕಾಸ್ ನನ್ನ ಜ್ಞಾನ ನನಗೆ ಬಲ್ಲವನಿಗೆ ಬಲ್ಲ ಬೆಲ್ಲದ ಸವಿಯ ಅನ್ನೋ ರೀತಿ ನನಗದು ಗೊತ್ತು ಸ್ನೇಹಿತರೆ. ನಂಬಿದಷ್ಟು ಜಾಸ್ತಿ ಆಗೋ ಆಸ್ತಿ ಅಂದ್ರೆ ಪ್ರೀತಿ ಅಂತೆ. ಈ ನಂಬ್ತೀವಿ ಅಲ್ವಾ, ಫೇತ್, ನಮ್ಮನ್ನ ನಾವು ನಂಬ್ಕೋಬೇಕು, ಇತರರನ್ನ ನಂಬಬೇಕು, ಅದು ಆಸ್ತಿ, ಪ್ರೀತಿ. ಖುಷಿಯಿಂದ ಇದ್ದಷ್ಟು ಜಾಸ್ತಿ ಆಗೋ ಆಸ್ತಿ ಆಯಸ್ಸು. ಓಕೆ, 100 ವರ್ಷದ ಮೇಲೆ ಬದುಕಿದ ಎಷ್ಟೊಂದು ಜನರನ್ನೆಲ್ಲ ಸಂದರ್ಶನ ಮಾಡಿದ್ರೆ ಅವರು ದೇ ಟೇಕ್ ಇಟ್ ಈಸಿ ಪಾಲಿಸಿ, ದೇ ವಾಂಟ್ ಟು ಬಿ ಹ್ಯಾಪಿ ಆಲ್ವೇಸ್. ಈಗಾದ್ರೂ ಸಂತೋಷ, ಆಗಾಯ್ತಾ ಸಂತೋಷ. ಓಕೆ, ದಿಸ್ ಇಸ್ ಹೌ, ದಟ್ ಈಸ್ ಹೌ ವಿ ಟೇಕ್ ಲೈಫ್.
ದೂರ ಇದ್ದ ತಕ್ಷಣ ಸಂಬಂಧ ಹಾಳಾಗುವುದಿಲ್ಲ, ಹತ್ತಿರ ಇದ್ದ ತಕ್ಷಣ ಸಂಬಂಧ ಬೆಸೆಯುವುದಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೊಂದು ಜನರಲ್ಲಿ, ಎಷ್ಟೊಂದು ಮನೆಗಳಲ್ಲೇನೆ ಅಕ್ಕಪಕ್ಕನೇ ಇರ್ತಾರೆ, ಆದ್ರೆ ಕತ್ತಿ ಮಸಿತಾ ಇರ್ತಾರೆ, ಒಡ ಹುಟ್ಟಿರ್ತಾರೆ, ಕತ್ತಿ ಮಸಿತಾ ಇರ್ತಾರೆ. ನೀವು ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, 1 ಅಡಿ 2 ಅಡಿಗೆ ಪರವಾಗಿಲ್ಲ, ನನ್ನ ಅಣ್ಣನ ತಮ್ಮನ ಅವನು ಅನುಭವಿಸ್ಲಿ ಎಂದಿದ್ರೆ 50% ಆಫ್ ದಿ ಕೋರ್ಟ್ ಕೇಸಸ್, ಸಿವಿಲ್ ಕೇಸಸ್ ಸಾಲ್ವ್ ಆಗ್ತಾ ಇತ್ತಾ ಇಲ್ವಾ? ಅವ್ರ ಜೀವಮಾನದಲ್ಲೇನೆ ಆ ಪ್ರಾಪರ್ಟಿ ನೋಡಲ್ಲ, ಅವ್ರು ಬರೀ ಕೋರ್ಟಲ್ಲಿ ಬಿದ್ದಿರ್ತದ್ದು. ಬಿಕಾಸ್ ವಿ ಆರ್ ನಾಟ್ ಬ್ರಾಡ್ ಮೈಂಡೆಡ್. ಇಫ್ ಯು ಹ್ಯಾವ್ ಬಿಕಮ್ ಬ್ರಾಡ್ ಮೈಂಡೆಡ್, ನೀವು ನಿಮ್ಮಲ್ಲಿ ವಿಶಾಲ ಮನೋಭಾವವನ್ನ ಬೆಳೆಸಿಕೊಳ್ಳಿ. ಯಾಕೆ ನಿಮಗೆ ಖುಷಿ ಸಿಗಲ್ಲ? ಯಾಕೆ ನಿಮಗೆ ಸಂತೋಷ ಸಿಗಲ್ಲ? ಯಾರು ಎಷ್ಟು ಚೆನ್ನಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದರ ಮೇಲೆ ಸಂಬಂಧ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ. ಯಾರು ಹೇಗೆ, ಆದ್ರೆ ಯಾರೋ ಒಬ್ರು ಅಮೆರಿಕಾನಲ್ಲಿ ಇರ್ತಾರೆ, ನಮಗೆ ಪ್ರೀತಿ ಇರುತ್ತೆ, ಅವ್ರ ಮೇಲೆ ಜಾಸ್ತಿ ವಿಶ್ವಾಸ ಇರುತ್ತೆ, ಆದ್ರೂ ನಮ್ಮ ಮನಸ್ಸಿನಲ್ಲಿ ಅವ್ರು ತುಂಬಾ ಹತ್ರದಲ್ಲಿ ಇರ್ತಾರೆ. ಈ ಉದಾಹರಣೆಗೆ ನನ್ನ ಸೋದರ ಮಾವ ತೀರ್ಕೊಂಡು 3 ವರ್ಷ ಆಯ್ತು, ಜವರಪ್ಪ ಅಂತ. ನನ್ನ ಅವ್ರು ಬೆಂಗಳೂರಿಗೆ ಕರ್ಕೊಂಡ್ಬಂದು ಓದಿಸೋದಕ್ಕೆ ಅವ್ರ ಕಾರಣ. ಜೊತೆಗೆ ಒಂದು 8-10 ವರ್ಷ ನನ್ನ ಜೊತೆ ಮಾನಸಿಕವಾಗಿ ನನಗೆ ಆತ್ಮಸ್ಥೈರ್ಯವನ್ನ ನೀಡ್ತಾ ಇದ್ದವರು. ಅವ್ರು 3 ವರ್ಷ ಆಯ್ತು ತೀರ್ಕೊಂಡು, ಆದ್ರೆ ನನ್ಗೆ ಅವ್ರು ಸತ್ತಿದ್ದಾರೆ ಅಂತಾನೆ ಅನ್ಸ್ತಾ ಇಲ್ಲ, ಇನ್ನೂ ಬದುಕಿದ್ದಾರೆ, ಇನ್ನೆಲ್ಲೋ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಎಷ್ಟೋ ಜನ ಇಲ್ಲಿ ಬದುಕಿದ್ರು ಅವ್ರು ಸತ್ತಂಗೆ ಕಾಣಿಸ್ತಾ ಇರ್ತಾರೆ ನಮ್ಗೆ. ಸೊ ನಾವು ಯಾವ ಗುಂಪಿಗೆ ಸೇರ್ಕೋತೀವಿ ತುಂಬಾ ಮುಖ್ಯ ಆಗ್ತದೆ ಸ್ನೇಹಿತರೆ. Why do we close our eyes when we pray, cry, kiss or dream? Because the most beautiful things in life are not seen but felt by the heart ಅಂತ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಗೊತ್ತಾ ಸ್ನೇಹಿತರೆ? ಅದಕ್ಕೆ ಧ್ಯಾನ ಮಾಡಬೇಕು. ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿದ್ವಿ ನಾವು ಈ ವಾರ. ಕಣ್ಣು ಮುಚ್ಚಿದಾಗ ಒಳಗಣ್ಣು ತೆರೆದುಕೊಳ್ಳುತ್ತದೆ. ನಮ್ಮ ಒಳಗಣ್ಣಿಂದ ಹೆಚ್ಚು ಹೆಚ್ಚು ಈ ಪ್ರಪಂಚವನ್ನ ನೋಡಿದಾಗ, ಆ ಕಣ್ಣು ಬಿಟ್ಟಾಗ ನಮ್ಮ ಅವಲೋಕನದ ರೀತಿ ನೀತಿಯೇ ಬದಲಾಗ್ತದೆ. ಆ ಸುಂದರ ವ್ಯಕ್ತಿತ್ವ ನಮ್ಮದಾಗತ್ತೆ. ಹಾಗಾಗಿ ಒಳಗಣ್ಣನ್ನು ತೆರೆಯಿರಿ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋ ಒನ್ ನೋಟಿಸಸ್ ಯುವರ್ ಟಿಯರ್ಸ್, ನೋ ಒನ್ ನೋಟಿಸಸ್ ಯುವರ್ ಸ್ಯಾಡ್ನೆಸ್, ನೋ ಒನ್ ನೋಟಿಸಸ್ ಯುವರ್ ಪೇನ್, ಬಟ್ ದೇ ಆಲ್ ನೋಟಿಸ್ ಯುವರ್ ಮಿಸ್ಟೇಕ್ಸ್. ಹೌದಲ್ವಾ ಸ್ನೇಹಿತರೆ? ನೀನು ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಏನು ಹೇಳಿದ್ದೆ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಸ್ನೇಹಿತರೆ? ಹೇಳಿ, ಅದು ಉತ್ತಮವಾದ ಸಲಹೆ ಆದರೆ ತಗೊಳ್ಳೋಣ, ಇಲ್ದೇ ಇದ್ರೆ ಓಕೆ ಗುಡ್ ಥ್ಯಾಂಕ್ ಯು ಅಂತ ಅನ್ಕೊಂಡು ನಾವೇನ್ ಮಾಡ್ಬೇಕು, ನಾವು ಜೀವನದಲ್ಲಿ ಮುಂದೆ ಸಾಗಬೇಕಾಗ್ತದೆ ಸ್ನೇಹಿತರೆ. 10ರಲ್ಲಿ 8 ಜನರಿಗೆ ನಿಮ್ಮ ಸಾಧನೆ ಯಶಸ್ಸಿನ ಬಗ್ಗೆ ಸಮಾಧಾನ ಇರುವುದಿಲ್ಲ. ಅವರು ನಿಮ್ಮ ಬಗ್ಗೆ ಲಘುವಾಗಿ ಮಾತನಾಡುತ್ತಾರೆ, ಟೀಕಿಸುತ್ತಾರೆ. ಆಗ ನೀವು ಉಳಿದ 2 ಅಭಿಪ್ರಾಯವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ಆದರೆ ಅಸಲಿಗೆ ಆ 2 ಅಭಿಪ್ರಾಯವೇ ಸರಿಯಾಗಿರುತ್ತದೆ. ಅದನ್ನು ನಿರಾಕರಿಸಬೇಡಿ. ಸೊ ಇಫ್ ಸಂಬಡಿ ಯಾರಾದ್ರೂ ನಿಮ್ಗೆ ಏನಾದ್ರೂ ತಿದ್ದಿಕೊಳ್ಳೋ ಅಂತಹ ಸಲಹೆಗಳನ್ನ ನೀಡಿದ್ರೆ, ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ. ನಿಮ್ಮ ಹಿತೈಷಿಗಳು ಯಾರು ಅನ್ನೋದನ್ನ ಗುರುತಿಸ್ಕೊಳ್ಳಿ. ನಿಮ್ಮ ಹಿತಶತ್ರುಗಳು ಯಾರಿದ್ದಾರೆ ಅನ್ನೋದನ್ನು ಗುರುತಿಸ್ಕೊಂಡ್ರೆ ನಮ್ಮ ಬದುಕು ಹಸನಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಥವಾ ಭಾವನೆ. The potential within you is greater than the obstacles around you. ನಿಮ್ಮ ಒಳಗಡೆ ಇರುವಂತಹ ಹುದುಗಿರುವಂತಹ ಶಕ್ತಿ ಇದೆಯಲ್ಲ, ಆ ಶಕ್ತಿ ಇಡೀ ಪ್ರಪಂಚದ ಹೊರಗಡೆ ಇರುವ ಆ ಒಂದು ಅಡೆತಡೆಗಳಿಗಿನ್ನ ಹೆಚ್ಚು. ವಿ ಆರ್ ಸ್ಟ್ರಾಂಗ್ ಅನ್ನೋದನ್ನ ಇಟ್ಕೊಂಡಾಗ ಆ ಸಣ್ಣ ಪುಟ್ಟ ಕಷ್ಟಕ್ಕೆ ಟೆನ್ಷನ್ ಮಾಡ್ಕೋತೀವ. ಎಷ್ಟೊಂದು ಜನ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ತಾರೆ. ಇಷ್ಟಿರೋದನ್ನ ಇಷ್ಟು ಬೂತ್ಕೊಂಡಿ ಹಾಕೊಂಡು ದೊಡ್ಡದು ಮಾಡ್ಕೊಂಡ್ಬಿಡ್ತಾರೆ. ಆ ತರ ಮಾಡ್ಕೋಬಾರ್ದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. And narrow can only be shot by pulling it backward. When life is dragging you back with difficulties, it means it is going to launch you into something great. So just focus and keep aiming. ನಮಗೆ ಸೋಲು, ನೋವು, ಕಷ್ಟ, ಈ ಸಮಸ್ಯೆ, ಈ ತರದ್ ಏನೇನೋ ಪದಗಳಿದೆಯಲ್ಲ, ಇವೆಲ್ಲ ಬಂದಾಗ ಹೇ ಇದು ನನ್ನನ್ನ ಸ್ವಲ್ಪ ಹಿಂದೆ ಎಳಿತಾ ಇದೆ, ಯಾಕೆಂದ್ರೆ ನಾನು ಹೆಚ್ಚು ಮುಂದೆ ಹೋಗೋದಕ್ಕೆ ಅಂತ ನಾವು ಏನಾದ್ರೂ ಆಲೋಚನೆ ಮಾಡ್ಬಿಟ್ರೆ, ನಾವು ಯೋಚಿಸುವ ದೃಷ್ಟಿ ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸ್ನೇಹಿತರೆ. ಟ್ರೈ ಅಂಡ್ ಫೇಲ್, ಬಟ್ ಡೋಂಟ್ ಫೇಲ್ ಟು ಟ್ರೈ. ಎಷ್ಟೋ ಜನ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಸ್ನೇಹಿತರೆ. ಓಕೆ, ಸೊ attempt may be a failure, but there should not be a failure of an attempt.
ಅಟೆಂಪ್ಟ್ ಮಾಡ್ತಾ ಇರಬೇಕು. ನೀವು ನೋಡಿ, ಎಲ್ಲಿಂದ ಎಲ್ಲಿಗಾರು ತಗೊಳ್ಳಿ, ಯಾರು ಹೆಚ್ಚು ಹೆಚ್ಚು ಅಟೆಂಪ್ಟ್ ಮಾಡಿದ್ರೋ ಅವರೇ ಸಕ್ಸಸ್ಫುಲ್ ಪೀಪಲ್ ಆಗಿದ್ದಾರೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ. ಯುವರ್ ಲೈಫ್ ಡಸಂಟ್ ಗೆಟ್ ಬೆಟರ್ ಬೈ ಎಕ್ಸ್ಪೆಕ್ಟೇಷನ್, ಇಟ್ ಗೆಟ್ಸ್ ಬೆಟರ್ ಬೈ ಟ್ರಾನ್ಸ್ಫಾರ್ಮೇಶನ್. ನಾವು ಈ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆನೂ ಕೂಡ ನಮ್ಮ ಸಂಸ್ಥೆಯ ಹೆಸರು ಕೂಡ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸ್ನೇಹಿತರೆ. ಓಕೆ, ಸೊ ನಾವು ಯಾವಾಗ ಸುಮ್ಮನೆ ಬರೀ ನಿರೀಕ್ಷೆ ಮಾಡ್ಕೊಂಡು, ಸುಮಾರು ಜನ ಏನಂದ್ರೆ, ನಾನು ಹಂಗಿದ್ರು ಚಂದ, ನಾನು ಹಿಂಗಿದ್ರು ಚಂದ್ರ, ನನ್ಗೆ ಹಿಂಗಿರ್ಬೇಕಾಗಿತ್ತು, ನಾನು ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ನಾನೊಬ್ಬ ಸಾಹುಕಾರ ಆಗ್ಬೇಕು, ನನಗೆ ಒಂದು ದೊಡ್ಡ ಬಂಗ್ಲೆ ಕಟ್ಟಬೇಕು, ಎಲ್ಲ ಬರೀ ಹಂಗ ಅಂದ್ಕೊಂಡಿದ್ರೆ ಆಗ್ಬಿಡುತ್ತಾ? ಆಗಲ್ಲ. ಯು ಟ್ರಾನ್ಸ್ಫಾರ್ಮ್, ಬದಲಾಗಿ. ಅದಕ್ಕೆ ನಾವು ಬಿ ಎ ನ್ಯೂ ಯು ಅನ್ನೋ ಮಾತನ್ನ ಹೆಚ್ಚು ಹೆಚ್ಚು ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಿ. ನಾನು ಕಮ್ಯುನಿಕೇಶನ್ ಟ್ರೈನರ್ ಕೂಡ, ಮಾತಿನ ಬಗ್ಗೆ ಹೆಚ್ಚು ಮಾತಾಡ್ತೀನಿ, ಅದು ಸುಮಾರು ಜನಕ್ಕೆ ಗೊತ್ತಿದೆ. ಅದು ಇಲ್ಲಿ ಪದಗಳ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ವರ್ಡ್ಸ್ ಆರ್ ಲೈಕ್ ಕೀಸ್, ಇಫ್ ಯು ಚೂಸ್ ದೆಮ್ ರೈಟ್, ದೇ ಕ್ಯಾನ್ ಓಪನ್ ಎನಿ ಹಾರ್ಟ್ ಅಂಡ್ ಶಟ್ ಎನಿ ಮೌತ್. ಇದು ತುಂಬಾ ಪವರ್ಫುಲ್ ಸ್ನೇಹಿತರೆ. ಓಕೆ, ಈ ಬಾಯಲ್ಲಿ ಬರೋದು ಒಂದ್ ಬಿಟ್ಟು ನಮ್ಮ ದೇಹದ ಬೇರೆ ಯಾವುದೇ ಮೂಲೆಯಿಂದ ಬರೋವೆಲ್ಲ ವಾಸನೆ ಅಂತೆ. ನಾವೇನಾದ್ರು ಸಮಾಜಕ್ಕೆ ಕೊಡ್ತಾ ಇರೋದು ಅಂತ ಅಂದ್ರೆ ಈ ಪದಗಳು ಮಾತ್ರ. ಈ ಪದಗಳನ್ನ ಸರಿಯಾಗಿ ನೀವು ಯೂಸ್ ಮಾಡಿ. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ. ಓಕೆ, ವಿ ಹ್ಯಾವ್ ಟು ಯೂಸ್ ಬೋತ್ ಹಾರ್ಟ್ ಅಂಡ್ ಬ್ರೈನ್. ಓಕೆ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ಬಿಕಾಸ್ ಈ ಹಾರ್ಟು ಮತ್ತೆ ಬ್ರೈನ್ನ ಮಧ್ಯೆ ಈ ಮೌತ್, ಈ ಬಾಯಿ ಇದೆ. ಅಂದ್ರೆ ಹೃದಯದ ಭಾವನೆಗಳು, ಮನಸ್ಸಿನ ಚಿಂತನೆಗಳನ್ನು ಎರಡೂ ಸೇರಿಸಿ ನಾವು ಮಾತನಾಡ್ತಾ ಇದ್ರೆ ನಾವು ಸುತ್ತಮುತ್ತಲಿನಲ್ಲಿ ಅಲ್ಲಿ ಒಂದು ಸಂತಸವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅಲ್ಲಪ್ಪ ಕಯ ಅನ್ಕೊಂಡು ಅಂತ ಮಾತಾಡೋರಿಗೆ ನಾನು ವಾಮಿಟ್ ಅಂತ ಕರಿತೀನಿ. ಅದೊಂಥರ ಮೆಂಟಲ್ ವಾಮಿಟ್. ತಿಂದಿದ್ದು ಹೆಚ್ಚಾದ್ರೆ ವಾಮಿಟ್, ಇಲ್ಲಿ ಹೆಚ್ಚಾದ್ರೆ ವಾಮಿಟ್. ಅದ್ ನೋಡಿ ಸುಂದರವಾದ ಇಡೀ ವಾತಾವರಣನೇ ಹಾಳು ಮಾಡೋರು, ಸಂತೋಷನ ಹಾಳು ಮಾಡೋದು ಅಂದ್ರೆ ಈ ಮಾತು ಸ್ವಾಮಿ. ಸ್ವಲ್ಪ ಈ ಮಾತನ್ನ ಸರಿಯಾಗಿ ಆಡೋಣ, ಸರಿಯಾದ ರೀತಿಯಲ್ಲಿ ಬಳಸೋಣ ಅಂತ ಹೇಳ್ತಾ, ನಮ್ಮ ಆ ಪೊಟೆನ್ಶಿಯಾಲಿಟಿ, ಓಕೆ, ನಮ್ಮ ಒಳಗಡೆ ಇರುವಂತ ಪೊಟೆನ್ಶಿಯಾಲಿಟಿನ ಅರ್ಥ ಮಾಡಿಕೊಂಡು, ಈ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಬಟರ್ಫ್ಲೈಗೆ ನಾವು ಹೆಚ್ಚು ಹೋಲಿಸ್ತಾ ಇರ್ತೇವೆ, ಚಿಟ್ಟೆಗೆ ಹೋಲಿಸ್ತಾ ಇರ್ತೇವೆ. Butterflies don't know the color of their wings, but human eyes know how beautiful it is. Likewise, you don't know how good you are, but others can see that you are special. ಕೆಲವು ಸರಿ ನಮ್ಮ ಒಳ್ಳೆತನ ನಮಗೆ ಗೊತ್ತಾಗಿರಲ್ಲ. ಓಕೆ, ಬೇರೆಯವ್ರು ನಮ್ಮನ್ನು ಗುರುತಿಸಿ ಗೌರವಿಸ್ತಾರೆ, ಆವಾಗ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಪರ್ಸನಾಲಿಟಿ ಈಸ್ ವಾಟ್ ಫ್ರಾಗ್ರೆನ್ಸ್ ಈಸ್ ಎ ಫ್ಲವರ್ ಅಂತ ಇನ್ನೊಬ್ರು ಹೇಳ್ತಾರೆ. ಹೂವಿನ ಸುಗಂಧ ಹೂವಿಗೆ ಗೊತ್ತಿರೋದಿಲ್ಲ, ಆದ್ರೆ ನಮಗೆ ಗೊತ್ತಾಗ್ತದೆ. ಹಾಗೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದ್ರೆ ಅಲ್ಲೆಲ್ಲೋ ಬದಲಾವಣೆಗಳು ಆಗ್ತಾ ಇರುತ್ತೆ ಅನ್ನೋದನ್ನ ಗಮನಿಸೋಣ. ಎಕ್ಸ್ಪೆಕ್ಟ್ ನಥಿಂಗ್ ಅಂಡ್ ಅಕ್ಸೆಪ್ಟ್ ಎವ್ರಿಥಿಂಗ್. ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಈ ನೀಡ್ ಮತ್ತೆ ವಾಂಟ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡು, ಯಾವಾಗಲೂ ಅಗತ್ಯ ಇರೋದು ಯಸ್ ಯು ಹ್ಯಾವ್ ಟು ಫುಲ್ಫಿಲ್ ಇಟ್, ಬಟ್ ವಾಂಟ್ ದೇ ಕ್ಯಾನ್ ವೆಯ್ಟ್. ಫಸ್ಟ್ ನೀಡ್ ಕಡೆ ಫುಲ್ಫಿಲ್ ಮಾಡ್ಕೊಳ್ಳಿ, ವಾಂಟ್ಗಳನ್ನ ನಿಧಾನಕ್ಕೆ ಯಾವ್ಯಾವ ಬೇಕು ಅನುಕೂಲ ಇದ್ದಾಗ ಮಾಡ್ಕೊಳ್ಳಿ. ಆವಾಗ ಟೆನ್ಷನ್ ಹೆಚ್ಚು ಇರೋದಿಲ್ಲ. ಯು ವಿಲ್ ನೆವರ್ ಬಿ ಡಿಸಪಾಯಿಂಟೆಡ್. ಓಕೆ, ಅಕ್ಸೆಪ್ಟ್ ಎವ್ರಿಥಿಂಗ್. ಬದುಕಿನಲ್ಲಿ ಏನೇನೋ ಸಂದರ್ಭಗಳು ಬರ್ತಾ ಇರುತ್ತಲ್ಲ, ಪ್ರತಿಯೊಂದು ನನಗೆ ಪಾಠ ಅಂತ ಅಂದ್ಕೊಂಡ್ರೆ ಲೈಫ್ ತುಂಬಾ ಸರಳವಾಗ್ತದೆ. ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಈಸ್ ಟು ಮೇಕ್ ಎವ್ರಿಬಡಿ ಹ್ಯಾಪಿ. ದ ಸಿಂಪ್ಲೆಸ್ಟ್ ಟಾಸ್ಕ್ ಈಸ್ ಟು ಬಿ ಹ್ಯಾಪಿ ವಿತ್ ಎವ್ರಿವನ್. ಎಲ್ಲರ ಜೊತೆ ನಾವು ಸಂತೋಷವಾಗಿರಕ್ಕೆ ಪ್ರಯತ್ನ ಪಟ್ಬಿಟ್ರೆ ಆಟೋಮೆಟಿಕಲಿ ಸುಗಂಧವನ್ನ ಎಲ್ಲರ ಮೇಲೆ ಚೆಲ್ಲಿದ್ರೆ ಅದು ನಿಮ್ಮ ಮೇಲೆ ಚೆಲ್ದಂಗೂ ಆಗೋಗ್ಬಿಡುತ್ತೆ ಅಲ್ವಾ ಸ್ನೇಹಿತರೆ? ಓಕೆ, ಮುಖ ಹೀಗೆ ಗಂಟೆ ಇಟ್ಕೋಬೇಕಾ, ಸ್ಮೈಲಿಂಗ್ ಇರ್ಬೇಕಾ? ದಟ್ ಈಸ್ ವಿತ್ ಯು. ಪರ್ಸನಾಲಿಟಿ ಅಂದ್ರೆ ಪರ್ಸೋನಾ ಅಂತ ಅಂದ್ರೆ ಮುಖವಾಡ. ನಮಗೆ ಗೊತ್ತಿಲ್ಲದಲ್ಲಿ ನಾವು ಬೇರೆ ಬೇರೆ ತರದ ಮುಖವಾಡಗಳನ್ನ ಹಾಕೊಳ್ತಾ ಇರ್ತೀವಿ. ಒಬ್ಬೊಬ್ರ ಹತ್ರ ಒಂದೊಂದ್ ತರ ನಡ್ಕೊಳ್ಳೋದು, ಒಬ್ಬೊಬ್ರ ಹತ್ರ ಒಂದೊಂದ್ ತರ ಆಟ ಆಡೋದು. ಓಕೆ, ಪ್ರತಿ ವ್ಯಕ್ತಿ ಮಾಡ್ತಾರ ಅದನ್ನ. ಆದ್ರೆ ಎಲ್ಲಿ ಆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೋ, ನಾವೇನು ನಡೆ ಮತ್ತೆ ನುಡಿ ಆ ಅಂತರ ಕಡಿಮೆ ಆಗುತ್ತೋ ಆ ವ್ಯಕ್ತಿ ಗ್ರೇಟ್ ಆಗ್ತಾ ಹೋಗ್ತಾ ಇರ್ತಾರೆ. ಓಕೆ, ಸೊ ಯಾವ ಸಂದರ್ಭದಲ್ಲಿ ಹೇಗಿರ್ಬೇಕು, ಯಾರ ಜೊತೆ ಹೇಗಿರ್ಬೇಕು, ಇವೆಲ್ಲ ನಮ್ಮ ವ್ಯಕ್ತಿತ್ವದನ್ನ, ವರ್ತನೆಯನ್ನ ಪರಿಪೂರ್ಣಗೊಳಿಸುತ್ತೆ ಸ್ನೇಹಿತರೆ.
ಸೊ ಆ ಮುಕ್ತವಾದ ನಗು, ಮುಕ್ತವಾದ ಮುಗುಳ್ನಗೆ ನಮಗೆ ಬೇಕು ಅಂತ ಅಂದ್ರೆ ನಾವು ಮೈಂಡ್ ಅನ್ನ ಓಪನ್ ಆಗಿ ಇಟ್ಕೋಬೇಕು. ಯುವರ್ ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಯು ಹ್ಯಾವ್ ಟು ಓಪನ್ ಇಟ್ ಫಾರ್ ಇಟ್ ಟು ಬಿ ಎಫೆಕ್ಟಿವ್ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ದ ಪವರ್ ಆಫ್ ಮೈಂಡ್ ಅರ್ಥ ಮಾಡ್ಕೋಬೇಕು. ಜಾಗೃತ ಮನಸ್ಸು ಮತ್ತೆ ಸುಪ್ತ ಮನಸ್ಸಿನ ವಿಶೇಷತೆಯನ್ನ ಅರ್ಥ ಮಾಡ್ಕೊಂಡಾಗ ಆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಇವನ್ ಚಾರ್ಟ್ ಅಲ್ಲಿ ನೋಡಿ ದೊಡ್ಡ ಸರ್ಕಲ್ ಮೈಂಡ್ಗೆ, ಬಾಡಿಗೆ ನೆಕ್ಸ್ಟ್ ಸರ್ಕಲ್. ಸೊ ಈ ದೊಡ್ಡ ಮೈಂಡ್ ಕೆಪಾಸಿಟಿ ಪ್ಲಸ್ ನಿಮ್ಮ ದೇಹ ಶರೀರನ ಚೆನ್ನಾಗಿ ಇಟ್ಕೊಂಡು ಆಕ್ಷನ್ ಕ್ರಿಯೆಗಳನ್ನ ಸರಿಯಾಗಿ ಮಾಡ್ತಾ ಹೋದ್ರೆ ಫಲಿತಾಂಶಗಳು ಲೈಫ್ ನಲ್ಲಿ ಬರ್ತಾ ಹೋಗ್ತಾ ಇರುತ್ತೆ. ಆಟೋಮೆಟಿಕಲಿ ಪ್ರತಿಯೊಬ್ಬರು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ನಾವು ಹೆಚ್ಚು ಸಂತೋಷ ಪಡಬೇಕು ಅಂತಂದ್ರೆ ಇದೊಂದು ಗುಣನ ನಾವೆಲ್ಲರೂ ಬಳಸ್ಕೋಬೇಕು, ಎಂಪತಿ ಅಂತ ಕರೀತಾರೆ. ಓಕೆ, ನಾವು ನಮ್ಮ ಮನಸ್ಥಿತಿಯನ್ನ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡೋದಕ್ಕೆ ಎಂಪತಿ ಅಂತ ಕರೀತಾರೆ. ದ ಎಬಿಲಿಟಿ ಟು ಸೆನ್ಸ್ ಹೌ ಅನದರ್ ಥಿಂಗ್ಸ್ ಅಂಡ್ ಫೀಲ್ಸ್ ಆಲ್ದೋ ವಿ ಹ್ಯಾವ್ ನೋ ನಾಲೆಡ್ಜ್ ಆಫ್ ದಿ ಸ್ಟೇಟ್ ಆಫ್ ಮೈಂಡ್ ಆಫ್ ಅದರ್ಸ್. ಇನ್ನೊಬ್ಬರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ಇದ್ರೂ ವಿ ಕ್ಯಾನ್ ಆಫೆನ್ ಪರ್ಸೀವ್ ದೇರ್ ಥಾಟ್ಸ್ ಅಂಡ್ ಫೀಲಿಂಗ್ಸ್, ಸಚ್ ಈಸ್ ಎಂಪತಿ. ಅವರ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿದ್ರೆ ಹೆಚ್ಚು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿ ಬಿಡ್ತದೆ. ದ ಓನ್ಲಿ ಡಿಫರೆನ್ಸ್ ಇಸ್ ಇನ್ ಯುವರ್ ಮೈಂಡ್. ವಾಟ್ ಹ್ಯಾವ್ ಐ ಬೀನ್ ಥಿಂಕಿಂಗ್ ದಟ್ ಈಸ್ ಕ್ರಿಯೇಟಿಂಗ್ ಮೈ ಲೈಫ್ ದ ವೇ ಇಟ್ ಈಸ್. ಬಿತ್ತಿದಂತೆ ಬೆಳೆ, ನಾವು ಹೇಗೆ ಆಲೋಚನೆ ಮಾಡ್ತೇವೋ ಹಾಗೆ ಎಲ್ಲ ಚಿಂತನೆಗಳು ಬರ್ತಾ ಹೋಗ್ತಾ ಇರುತ್ತೆ. ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಲೈಫ್ ಅಂಡ್ ಅಟ್ರಾಕ್ಟ್ ಪಾಸಿಟಿವ್ ಈವೆಂಟ್, ಯು ಸಿಂಪ್ಲಿ ಮಸ್ಟ್ ಮೇಕ್ ದಿ ಟೈಮ್ ಟು ಡೂ ಇಟ್. ಪ್ರತಿದಿನ ಇಲ್ಲ ನಾನು ಸಂತೋಷವಾಗಿರ್ಬೇಕಾದ್ರೆ ಇವತ್ತೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಅದನ್ನ ಪ್ಲಾನ್ ಮಾಡ್ತಾ ಹೋದ್ರೆ, ನಮ್ಮ ಡೈಲಿ ಶೆಡ್ಯೂಲ್ ನಲ್ಲಿ, ಟೈಮ್ ಟೇಬಲ್ ನಲ್ಲಿ ಚೇಂಜ್ ಮಾಡ್ತಾ ಹೋದ್ರೆ ಅದಾಗ್ಬಿಡುತ್ತೆ ಸ್ನೇಹಿತರೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಸಂತೋಷ ಅನ್ನೋದು ಯಾವ್ದೋ ಬಾಟ್ಲ್ ಒಳಗಡೆ ಇದೆ ಅಂತ ಹುಡ್ಕೊಂಡು ಹೋಗ್ತಾರೆ. ಆ ಕ್ಯಾಟಗರಿಗೆ ನಾವುಗಳು ಸೇರೋದು ಬೇಡ ಸ್ನೇಹಿತರೆ. ಲೈಫ್ ಈಸ್ ಲೈಕ್ ಎ ಕ್ಯಾಮೆರಾ, ಫೋಕಸ್ ಆನ್ ವಾಟ್ಸ್ ಇಂಪಾರ್ಟೆಂಟ್, ಕ್ಯಾಪ್ಚರ್ ದ ಗುಡ್ ಟೈಮ್ಸ್, ಡೆವಲಪ್ ಫ್ರಮ್ ದ ನೆಗೆಟಿವ್ಸ್. ಈಗಿನ ಡಿಜಿಟಲ್ ಕ್ಯಾಮ್ರಾ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಕ್ಯಾಮ್ರಾ? ಪಾಸಿಟಿವ್ ಇತ್ತು, ನೆಗೆಟಿವ್ ಇತ್ತು. ಪಾಸಿಟಿವ್ ಯಾವ್ದ್ರಿಂದ ತೆಗಿತಾ ಇದ್ರು? ನೆಗೆಟಿವ್ ಇಂದ ತೆಗಿತಾ ಇದ್ರು. ನೆಗೆಟಿವ್ ಅಲ್ಲೂ ಪಾಸಿಟಿವ್ ನ ನಾವು ಹುಡುಕೋ ಹಾಗೆ ಆಗ್ಬೇಕು. ಅಂಡ್ ಇಫ್ ಥಿಂಗ್ಸ್ ಡೋಂಟ್ ವರ್ಕ್ ಔಟ್, ಟೇಕ್ ಅನದರ್ ಶೂಟ್. ಒಂದು ಫೋಟೋ ಸರಿಯಾಗಿ ಬರಲಿಲ್ಲ, ಏನ್ ಮಾಡ್ತೀವಿ? ಇನ್ನೊಂದು, ಅಷ್ಟೇ. ಓಕೆ, ಸೊ ಸರಳವಾದ ಸೂತ್ರಗಳನ್ನ ನಾವು ಅನುಸರಿಸ್ತಾ ಹೋಗೋಣ. ದ ವರ್ಲ್ಡ್ ಈಸ್ ಬ್ಯೂಟಿಫುಲ್ ಔಟ್ಸೈಡ್ ವೆನ್ ದೆರ್ ಈಸ್ ಸ್ಟೆಬಿಲಿಟಿ ಇನ್ಸೈಡ್. ಈ ಒಂದು ಪ್ರಪಂಚ ಹೊರಗಡೆ ತುಂಬಾ ಚೆನ್ನಾಗಿದೆ. ಯಾವಾಗ ಅದು ಚೆನ್ನಾಗಿ ಕಾಣುತ್ತೆ ಅಂದ್ರೆ ನಾವು ಒಳಗಡೆನೂ ಚೆನ್ನಾಗಿದ್ದಾಗ, ಅಂದ್ರೆ ನಮ್ಮ ಹೃದಯ ಮತ್ತು ನಮ್ಮ ಬುದ್ಧಿಶಕ್ತಿ, ನಮ್ಮ ಮೆದುಳು ಚೆನ್ನಾಗಿದ್ದಾಗ. It doesn't matter what's been written in your story so far. It is how you fill up the rest of the pages that counts. ಇದುವರೆಗೆ ನಿಮ್ಮ ಬದುಕು ಏನಾಯಿತು ಯಾರಿಗೂ ಬೇಕಾಗಿಲ್ಲ. ಇವತ್ತಿನಿಂದ, ಈಗಿನಿಂದ ನಿಮ್ಮ ಉಳಿದಿರುವ ಬದುಕನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ, ಹೇಗೆ ರೂಢಿಸಿಕೊಳ್ಳುತ್ತೀರಿ ಎನ್ನುವುದು ಮುಖ್ಯ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ಸ್ಟಾಪ್ ಫಾಲೋಯಿಂಗ್ ದ ಕ್ರೌಡ್, ಸ್ಟಾರ್ಟ್ ಫಾಲೋಯಿಂಗ್ ಯುವರ್ ಹಾರ್ಟ್, ಯುವರ್ ಪ್ಯಾಷನ್ಸ್, ಯುವರ್ ಇಂಟ್ಯೂಷನ್. ನಿಮ್ಮ ಅಂತಃಶಕ್ತಿ, ನಿಮ್ಮ ಒಲವು, ನಿಮ್ಮ ಹೃದಯ ಏನ್ ಹೇಳುತ್ತೆ ಅದರ ಕಡೆಗೆ ನೀವು ಸಾಗಿ, ಅಲ್ಲಿ ಸಂತೋಷ. ಯಾರೋ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, 108 ಹೇಳ್ತಾ ಇರ್ತಾರೆ. ನಿಮ್ಮ ಮನಸ್ಸು ಏನ್ ಹೇಳುತ್ತೆ, ನಿಮ್ಮ ಒಲವು, ನಿಮ್ಮ ಬದುಕಿಗೆ ಯಾವ ತರ ಹೇಳುತ್ತೆ, ಅದು ಇಲ್ಲಿ ಮುಖ್ಯ ಆಗ್ತದೆ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳೋಣ. ಥಿಂಗ್ಸ್ ವಿಲ್ ಹ್ಯಾಪನ್, ಯು ಕಾಂಟ್ ಸ್ಟಾಪ್ ದೆಮ್ ಫ್ರಮ್ ಹ್ಯಾಪನಿಂಗ್, ಬಟ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ರಿಯಾಕ್ಷನ್ ಫ್ರಮ್ ಮೇಕಿಂಗ್ ಥಿಂಗ್ಸ್ ವರ್ಸ್. ರಿಯಾಕ್ಟ್ ಪಾಸಿಟಿವ್ಲಿ, ಲಿವ್ ಹ್ಯಾಪಿ. ಪಾಸಿಟಿವ್ ನಾನು ತುಂಬಾ ಸರಿ ಬಳಸ್ತಾ ಇದ್ದಾರೆ, ಬಿಕಾಸ್ ದಿಸ್ ಪಾಸಿಟಿವಿಟಿ ಹೆಲ್ಪ್ಸ್ ಅಸ್. ಇಲ್ಲಿ ಇನ್ನೊಂದೇನು, ರಿಯಾಕ್ಷನ್ ಅಂದ್ರೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಅಂದ್ರೆ ಪ್ರತಿಸ್ಪಂದನೆ. ಇದು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀನು ಅಂದ್ರೆ ನಿಮ್ಮಪ್ಪ, ನಿನ್ನ ತಾತ ಅಂತ ಹೇಳ್ತಾರೆ. ನೀನು, ಹೌದಪ್ಪ ನಾನು, ಏನ್ ಸಮಾಚಾರ, ಏನಿಗಿದ್ದೀರಾ? ಯೋಚನೆ ಮಾಡಿ, ಪ್ರತಿಸ್ಪಂದನೆ ಮಾಡಿದಾಗ, ರೆಸ್ಪಾನ್ಸ್ ಮಾಡಿದಾಗ. ನಾನು ಈ ವಿಷಯನ ಒಂದು 3-4 ವರ್ಷದಿಂದ ಟಿವಿನಲ್ಲಿ ಹೇಳಿದೆ. ಅದಾದ್ಮೇಲೆ 4-5 ಸಂದರ್ಭ ಬಂದಿದೆ. ನಾನು ತಕ್ಷಣ ರಿಯಾಕ್ಟ್ ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿದೆ, ಪ್ರಾಬ್ಲಮ್ ಆಗ್ಲಿಲ್ಲ, ಅದು ಸೊಲ್ಯೂಷನ್ ಕಡೆ ತಿರ್ಕೊಂಡು. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಸ್ನೇಹಿತರೆ, ಅಷ್ಟೇ ಅಲ್ಲ, ಜೈಲಲ್ಲಿರೋ ಎಷ್ಟೋ ಜನ ಇದೊಂದು ರೂಲ್ ಫಾಲೋ ಮಾಡಿದ್ರೆ, ತಕ್ಷಣ ರಿಯಾಕ್ಟ್ ಮಾಡಿದ್ರೆ, ರೆಸ್ಪಾನ್ಸ್ ಮಾಡಿದ್ರೆ, ಮೋರ್ ದೆನ್ 50% ಜೈಲಲ್ಲಿ ಖಾಲಿ ಆಗ್ತಾ ಇತ್ತು, ವೇಕೆನ್ಸಿ ಜಾಸ್ತಿ ಆಗ್ತಾ ಇತ್ತು ಅಂತ ನನ್ನ ಒಂದು ಭಾವನೆ ಸ್ನೇಹಿತರೆ. ನಾಲೆಡ್ಜ್ ಡಿಸೈಡ್ಸ್ ವಾಟ್ ಟು ಸೇ. ಈಗ ನಾನು ಏನು ಕಲ್ತಿರ್ತೀವಿ ಜ್ಞಾನ, ಅದನ್ನ ಏನು ಹೇಳಬೇಕು ಅಂತ ಆ ಜ್ಞಾನ ನಮ್ಗೆ ಹೇಳುತ್ತಂತೆ.
ಸ್ಕಿಲ್ ಇದೆಯಲ್ಲ, ಕೌಶಲ್ಯ ನಾವೆಲ್ಲ ಕಲ್ತ್ಕೊಳ್ತೀವಲ್ಲ, ಅದನ್ನ ಹೌ ಟು ಸೇ, ಹೀಗೆ ಹೇಳಬೇಕು, ಅಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲ ಸರಿಯಾಗಿರ್ಬೇಕು, ಧ್ವನಿ ಸರಿಯಾಗಿರ್ಬೇಕು, ಹೀಗೀಗೆ ಆ ವಾಕ್ಯ ರಚನೆ ಇರಬೇಕು ಅನ್ನೋದನ್ನ ಕಲಿಸುತ್ತೆ ಸ್ಕಿಲ್. ಆಟಿಟ್ಯೂಡ್ ಡಿಸೈಡ್ಸ್ ಹೌ ಮಚ್ ಟು ಸೇ. ನಮ್ಮ ಮನೋಭಾವ, ನಮ್ಮ ಮನಸ್ಥಿತಿ ಹೇಳುತ್ತೆ ಎಷ್ಟು ಹೇಳ್ಬೇಕಂತ. ವಿಸ್ಡಮ್ ಡಿಸೈಡ್ಸ್ ವೆದರ್ ಟು ಸೇ ಆರ್ ನಾಟ್. ಓಕೆ, ನಾವು ಹೇಳ್ಬೇಕಾ ಬೇಡವಾ ಈ ಸಂದರ್ಭದಲ್ಲಿ? ನೀವು ತುಂಬಾ ದೊಡ್ಡ ಬುದ್ಧಿವಂತರು ಜಾಸ್ತಿ ಮಾತಾಡೋದಿಲ್ಲ, ಅಬ್ಸರ್ವ್ ಮಾಡಿಬೇಕಾದ್ರೆ ವಿಲ್ ಜಸ್ಟ್ ಸ್ಮೈಲ್. ಓಕೆ, ಅನ್ನೋ ಥರ ಇರ್ತಾರೆ ಸ್ನೇಹಿತರೆ. ಸೊ ಬಿ ಎ ಯು, ನೀವೊಬ್ಬ ಹೊಸ ವ್ಯಕ್ತಿ ಆಗಬೇಕು. ಅನುಕ್ಷಣ, ಅನುದಿನ ಈ ಪದವನ್ನ ನೆನಪಲ್ಲಿಟ್ಕೊಳ್ಳಿ. ನಿಮ್ಮಲ್ಲಿ ಬದಲಾವಣೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮನ್ನು ನೋಡ್ತಾ 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 ಇದ್ದ ಹಾಗೆ ವಾವ್, ಹೇಗಿದ್ದವರು ಹೇಗಾದ್ರು ಅಂತ ಹೇಳುವ ಹಾಗೆ ಆಗಬೇಕು, ಆಗಲು ಸಾಧ್ಯವಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬಿಕಾಸ್ ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇನ್ಯಾರು ಅಲ್ಲ. ಎಲ್ರು ನಮ್ಮನ್ನ ಒಂದು ಲೆವೆಲಿಗೆ ರೆಡಿ ಮಾಡ್ತಾರೆ, ಇನ್ನೆಲ್ಲ ಉಳಿದಿದ್ದನ್ನ ನಾವೇ ರೆಡಿ ಮಾಡ್ಕೋಬೇಕು. ನಮ್ಮ ಲೈಫ್ ನಾವೇ ರೂಪಿಸ್ಕೋಬೇಕು, ನಾವೇ ರೂಢಿಸ್ಕೋಬೇಕು ಸ್ನೇಹಿತರೆ. ಓಕೆ, ಇದಿಷ್ಟು ಹೇಳ್ತಾ ಒಂದೇ ಒಂದು ಟಿಪ್ಪು. ನಮ್ಮ ವರ್ಕ್ಶಾಪ್ಸ್ ಅಲ್ಲಿ ಸಿಕ್ಕಾಪಟ್ಟೆ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಸ್ಮೈಲ್, ಇಟ್ ಮೇಕ್ಸ್ ಯು ಅಟ್ರಾಕ್ಟಿವ್, ಇಟ್ ಚೇಂಜಸ್ ಯುವರ್ ಮೂಡ್, ಇಟ್ ರಿಲೀವ್ಸ್ ಸ್ಟ್ರೆಸ್ ಅಂಡ್ ಇಟ್ ಹೆಲ್ಪ್ಸ್ ಯು ಸ್ಟೇ ಪಾಸಿಟಿವ್. ಸೊ ಮುಗುಳ್ನಗೆ ಅನ್ನುವಂಥದ್ದು ಅಷ್ಟೊಂದು ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತೆ ಸ್ನೇಹಿತರೆ. ನಮ್ಮ ಡಾಕ್ಟರ್ ಕಲಾಂ ಹೇಳ್ತಾರೆ, ಸ್ಪೀಡ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಮೈಲ್ಸ್ ಪರ್ ಅವರ್, ಬಟ್ ಲೈಫ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಮೈಲ್ಸ್ ಪರ್ ಅವರ್ ಅಂತ. ಸೊ ಇನ್ಕ್ರೀಸ್ ಯುವರ್ ಸ್ಮೈಲ್ ಅಂಡ್ ಗೆಟ್ ಎಕ್ಸ್ಟ್ರಾ ಮೈಲೇಜ್ ಇನ್ ಲೈಫ್. ಯು ಆರ್ ನೆವರ್ ಫುಲ್ಲಿ ಡ್ರೆಸ್ಡ್ ವಿತೌಟ್ ಎ ಸ್ಮೈಲ್. ಓಕೆ, ಅದಕ್ಕೋಸ್ಕರ ನಾನೊಂದು ನಿಮ್ಮ ಇಲ್ಲಿ ಬಂದಿರೋರಿಗೆಲ್ಲ ಒಂದು ಅವಕಾಶ ಕೊಡ್ತಾ ಇದ್ದೇನೆ. ಒಂದು ಕಾಂಪಿಟೇಷನ್ಗೆ ಇನ್ವೈಟ್ ಮಾಡ್ತಾ ಇದ್ದೇನೆ, ಸ್ಮೈಲ್ ಕಾಂಪಿಟೇಷನ್ ಅಂತ. ಟೆಲಿಗ್ರಾಮ್ ಆ್ಯಪ್ನಲ್ಲಿ JP's ಟ್ರಾನ್ಸ್ಫಾರ್ಮೇಷನ್ ಟೀಮ್ ಅಂತ ಇದೆ. ಎಲ್ಲ ನೋಟ್ ಮಾಡ್ಕೊಂಡಿರೋ ನೋಟ್ ಮಾಡ್ಕೊಂಬಿಡಿ. JP's ಟ್ರಾನ್ಸ್ಫಾರ್ಮೇಷನ್ ಟೀಮ್. ಈ ಟೀಮಿಗೆ ಜಾಯ್ನ್ ಆಗ್ಬಿಡಿ ಇವತ್ತನೇ. ಈ ನಮ್ಮ ಕಾರ್ಯಕ್ರಮ ಆದ ತಕ್ಷಣನೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬಿಡಿ. ಯಾಕೆ ಅಂತಂದ್ರೆ, ನಂದು 1 ಪಾಯಿಂಟ್ ಕಮ್ಯುನಿಕೇಶನ್ ಇನ್ಮೇಲೆ ಈ ಟ್ರಾನ್ಸ್ಫಾರ್ಮೇಷನ್ ಟೀಮ್ನಲ್ಲಿ ನಾನೆಲ್ಲ ಪೋಸ್ಟಿಂಗ್ಸು ಹಾಕ್ತಾ ಹೋಗ್ತಾ ಇರ್ತೀನಿ. ನಿಮಗೆ ತಕ್ಷಣ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಅವಾಗವಾಗ ಈ ಗ್ರೂಪ್ ಗಮನಿಸಿ. ಈ ಟೆಲಿಗ್ರಾಮ್ ಆ್ಯಪಲ್ಲಿ ಇನ್ನೊಂದು ಏನು ಅಡ್ವಾಂಟೇಜು, ನಾನೊಂದು 2 ತಿಂಗಳಿಂದ ಬೇರೆ ಬೇರೆ ವಿಡಿಯೋ ಇಮೇಜ್ಗಳೆಲ್ಲ ಹಾಕಿದ್ದೀನಿ. ಕೆಲವು ಪುಸ್ತಕಗಳ ಸಾಫ್ಟ್ ಕಾಪಿಗಳು ಹಾಕಿದ್ದೀನಿ. ಮೇಕ್ ಯೂಸ್ ಆಫ್ ದಿಸ್. ಅಲ್ಲ ಇರುತ್ತೆ, ಅದನ್ನು ನೀವು ಗಮನಿಸಿ ಪಾರ್ಟಿಸಿಪೇಟ್ ಮಾಡಿ. ಸೊ ಪ್ಲೀಸ್ ಡೂ ಜಾಯಿನ್ ಟೆಲಿಗ್ರಾಮ್ ಗ್ರೂಪ್. ಇದಕ್ಕೆ ನಾನು ದುಡ್ಡು ಕೊಡಬೇಡಿ. ಕಾಂಪಿಟೇಷನ್ಗೂ ಕೂಡ ಫ್ರೀ ಎಂಟ್ರಿ. ಚಿಕ್ಕ ಮಗುವಿನ ಫೋಟೋದಿಂದ ಹಿಡಿದು ವಯಸ್ಸಾದವರು ಕೂಡ ಈ ಒಂದು ಕಾಂಪಿಟೇಷನ್ಗೆ ಭಾಗವಹಿಸ್ಬೋದು. ಉದಾಹರಣೆಗೆ ಏನು ಮಾಡಬೇಕು, ಒಂದು ಫೋಟೋ ವಿತೌಟ್ ಸ್ಮೈಲ್, ಒಂದು ಫೋಟೋ ವಿತ್ ಸ್ಮೈಲ್, ಇವೆರಡು ಈ ಥರ ಕಳಿಸ್ಬೇಕು ಅಷ್ಟೇ. 3 ಜನಕ್ಕೆ ಪ್ರೈಸ್ ಕೊಡ್ತಾ ಇದ್ದೀನಿ. 25 ಒಳ್ಳೆ ಫೋಟೋಗಳನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿ ನನ್ನೆಲ್ಲ ವರ್ಕ್ಶಾಪಲ್ಲಿ ಆ ವಿಡಿಯೋ ನಿಮ್ಮನ್ನೆಲ್ಲ ಜನ ನೋಡ್ತಾರೆ. ಈಗ ಒಂದು 10-15 ಜನ ಕಳಿಸಿದ್ದಾರೆ. ಓಕೆ, ಇನ್ನೂ ಸ್ವಲ್ಪ ಜನ ಕಳಿಸ್ಲಿ. ಅದರಲ್ಲಿ ಬೆಸ್ಟ್ ಫೋಟೋನ ಮಾತ್ರ ಆರಿಸಿ ನಾನು ಸೆಲೆಕ್ಟ್ ಮಾಡಲ್ಲ, ಎಡಿಟರ್ ಬಿಟ್ಟು ಇನ್ನೊಬ್ಬರಿಗೆ ಹೇಳಿ ಪ್ರೈಸ್ಗಳನ್ನು ಅನೌನ್ಸ್ ಮಾಡಿಸ್ತೀನಿ. ಪ್ಲೀಸ್ ಕೀಪ್ ಇನ್ ಟಚ್. ಸೊ ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು ನಮ್ಮ ಟ್ರಾನ್ಸ್ಫಾರ್ಮೇಷನ್ ಟೀಮ್, JP's ಟ್ರಾನ್ಸ್ಫಾರ್ಮೇಷನ್ ಟೀಮ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಬಿಡುವಾದಾಗ ನನ್ನ ಬಗ್ಗೆ ತಿಳ್ಕೋಬೇಕು, ನನ್ನ ಪರಿಚಯ, 1-2-3 ಲೇಖನ, ಕೆಲವು ಫೋಟೋಗ್ರಾಫ್ಸ್ ನೋಡಬೇಕು ಅಂದರೆ ಜಸ್ಟ್ ವಿಸಿಟ್ www.jayprakash.com. ನನ್ನ ಹೆಸರಲ್ಲಿರುವಂತಹ ಒಂದು ವೆಬ್ಸೈಟ್ನ ಒಂದು ಸರಿ ಸುಮ್ಮನೆ ಗಮನಿಸಿ ನನ್ನನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಾನು 12 ವಿಡಿಯೋಗಳು ಪ್ಲಸ್ ಬೋನಸ್ ವಿಡಿಯೋಸ್ಗಳನ್ನು ಇಟ್ ವರ್ತ್ ರಿಯಲಿ ಅರೌಂಡ್ 5,000 rupees. ಇನ್ನೊಂದು ವಾರ ಮಾತ್ರ, ಮುಂದಿನ ಭಾನುವಾರದವರೆಗೂ ಮಾತ್ರ ಈ ಆಫರ್ ಇರುತ್ತೆ. ₹299 ಸಾಫ್ಟ್ ಕಾಪಿ, ಸಾಫ್ಟ್ ಲಿಂಕ್ಸ್. ಆಮೇಲೆ ಈ ರೇಟ್ಗೆ ಸಿಗೋದಿಲ್ಲ. ಅಷ್ಟರೊಳಗಡೆ ಇದೊಂದು ಫೋನ್ ನಂಬರ್ ಹಾಗೆ ನೋಟ್ ಮಾಡ್ಕೊಂಡ್ಬಿಡ್ತೀರಾ, 9538881683. ಅದಕ್ಕೆ ಪೇಪರ್ ಪೆನ್ನು ಇಟ್ಕೊಂಡು ಮೊದಲು JP's ಟ್ರಾನ್ಸ್ಫಾರ್ಮೇಷನ್ ಟೀಮ್ ಗ್ರೂಪಿಗೆಲ್ಲ ಆ್ಯಕ್ಷನ್ ಪಾಯಿಂಟ್ಸ್ ಹೇಳೋದಕ್ಕೆ ಹೊರಟಿದ್ದೀನಿ ನಾನು. ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ತೀರಿ, ನನ್ನ ವೆಬ್ಸೈಟ್ ಒಂದ್ಸರಿ ನೋಡ್ತೀರಿ. ನನ್ನ ವಿಡಿಯೋಗಳು 12 ವಿಡಿಯೋಗಳು
ನೋಡಿ ಇಲ್ಲಿ, ನಗೆ ಬುಗ್ಗೆ ಪರೀಕ್ಷೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕೀಳರಿಮೆಯಿಂದ ಹೊರಬನ್ನಿ, ನೀವು ಸುಖವಾಗಿರಿ, ಉದ್ಯಮಶೀಲರಾಗೋಣ ಬನ್ನಿ, ಸಕಾರಾತ್ಮಕ ಮನೋಭಾವ, ಮಾತೆ ಮುತ್ತು, ಹೀಗೆ ಲಿಸ್ಟ್ ಮುಂದುವರಿಯುತ್ತೆ ಸ್ನೇಹಿತರೆ. ಸೊ ಗೆಟ್ ರೆಡಿ. ಸೊ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸೀರೀಸ್ ಆಫ್ ಪ್ರೋಗ್ರಾಮ್ ಕೋರ್ಸಸ್ ಮಾಡೋಕ್ಕೆ ನಾನೆಲ್ಲ ಅಣಿಗೊಂಡಿದ್ದೇನೆ. 60% ಒಂದು ಇ ಬುಕ್ ರೆಡಿ ಆಗಿದೆ, ಅದರ ಹೆಸರು ಅಪರಿಮಿತ ಪರಿವರ್ತನೆ. ಆಮೇಲೆ ಅದರ ಅಮೌಂಟ್ 5000 ಇರುತ್ತೆ. ಈಗ ಪ್ರೀ ಲಾಂಚ್ ಆಫರ್ ಅಂತ 499 rupeesಗೆ ನಾನು ಆಫರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಜಸ್ಟ್ 499 rupees. ಈಗಾಗಲೇ ಒಂದು 15-20 ಜನ ಪರ್ಚೇಸ್ ಮಾಡಿದ್ದಾರೆ. ಪ್ಲೀಸ್ ನೋಟ್ ಡೌನ್ ದಿಸ್ ಟೆಲಿಫೋನ್ ನಂಬರ್. ಇಫ್ ಯು ವಾಂಟ್ ದಟ್ ವಿಡಿಯೋ ಲಿಂಕ್ಸ್ ಅಂಡ್ ದಿಸ್ ಇ ಬುಕ್, you have to contact this number, and including for the workshop you can contact this number ಅಂತ ಹೇಳ್ತಾ, ಸ್ನೇಹಿತರೆ, ರೀಡರ್ಸ್ ಆರ್ ಲೀಡರ್ಸ್ ಅಂತ ಕರಿತೀವಿ. ಓದಬೇಕು. ಬಿಕಾಸ್ ಲೀಡರ್ಸೇ, ಯಾರು ರೀಡರ್ಸು ಜಾಸ್ತಿ ಅವರೆಲ್ಲ ಶ್ರೀಮಂತರಂತೆ. ಸೊ ಹಾಗಾಗಿ ನೀವು ಹೆಚ್ಚೆಚ್ಚು ಓದಬೇಕು ಅನ್ನೋದು ನನ್ನ ಕಳಕಳಿ. ಅದು ನನ್ನ ಪುಸ್ತಕ ಆಗಿರ್ಬೋದು, ಬೇರೆ ಪುಸ್ತಕ ಆಗಿರ್ಬೋದು. ಐ ವಾಂಟ್ ಯು ಟು ರೀಡ್. ಓದುವುದರಲ್ಲಿ ಸಂತೋಷ, ಓದುವುದರಲ್ಲಿ ಕಲಿಕೆ, ಅಲ್ಲಿ ಕಲಿತದನ್ನ ಬದುಕಿಗೆ ಅಳವಡಿಸಿಕೊಳ್ಳುವಿಕೆ. ಸಿ ದ ಚೇಂಜ್, ಸಿ ದ ಟ್ರಾನ್ಸ್ಫಾರ್ಮೇಶನ್ ಇನ್ ಯುವರ್ ಲೈಫ್. ಓಕೆ, ನನ್ನ ಪುಸ್ತಕಗಳು ಸದ್ಯಕ್ಕೆ 5 ಪುಸ್ತಕಗಳು ಸಪ್ನಾ ಬುಕ್ ಹೌಸ್ನಲ್ಲಿ ಸಂಪರ್ಕ ಮಾಡಿ, sapnaonline.com ನಲ್ಲೂ ನಿಮಗೆ ಲಭ್ಯ ಇರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, if you want to become a speaker, ranker, trainer, or a transformed person, do contact with me. ನನ್ನ ನಂಬರ್ನು ಕೂಡ ಆವಾಗಲೇ ಒಬ್ರು ಕೇಳಿದ್ರು. ಪ್ಲೀಸ್ ನೋಟ್ ಡೌನ್, ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ಈ ನಂಬರು ಏನಿದ್ರು ಟ್ರೈನಿಂಗ್ ಎನ್ಕ್ವೈರಿ. ಟ್ರೈನಿಂಗ್ ನನಗೆ ಅರ್ಥ ಆಗಲಿಲ್ಲ, ವಾಟ್ ಈಸ್ ದಿಸ್ ಟೈಪ್ ಆಫ್ ಟ್ರೈನಿಂಗ್? ನಾನು 1-to-1 ಮೆಂಟರಿಂಗ್ ಮಾಡ್ತೇನೆ, 1-to-few ಮಾಡ್ತೇನೆ, 1-to-many ಮಾಡ್ತೇನೆ. ಸೊ ಅದ್ರಲ್ಲಿ ಯಾವುದು ಬರಬೇಕು ಅಥವಾ ಇನ್ನೇನೋ ಅನುಮಾನಗಳಿದ್ರೆ ಪ್ಲೀಸ್ ನೋಟ್ ಡೌನ್ ದಿಸ್ ನಂಬರ್. ಇನ್ನೊಂದು ವಾರದವರೆಗೂ ಅಷ್ಟೇ ನನ್ನ ನಂಬರ್ ಕೊಡ್ತೇನೆ. ಅದಾದ ನಂತರ ನನ್ನ ಮೊಬೈಲ್ಗೆ ಅವೈಲಬಿಲಿಟಿ ಇರೋದಿಲ್ಲ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ವಿತ್ ಇನ್ ದಿಸ್ ವೀಕ್ 9886081188. ಸೊ ಇನ್ನೊಂದು ನಂಬರ್ ನೀವು ನೋಟ್ ಮಾಡ್ಕೊಂಡ್ರಿ. ಯು ಕ್ಯಾನ್ ಕೀಪ್ ಇನ್ ಟಚ್ ಆ್ಯಂಡ್ ಯು ಕ್ಯಾನ್ ಅಪ್ಗ್ರೇಡ್ ಯುವರ್ ಸೆಲ್ಫ್, ಅಪ್ ಸ್ಕಿಲ್ ಯುವರ್ ಸೆಲ್ಫ್ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಕೆಲವು ಟ್ರೈನರ್ ಆಗಬೇಕು ಅಂತ ಇದ್ದವ್ರಿಗೂ ಕೂಡ ನಾನು ಗೈಡ್ ಮಾಡ್ತೇನೆ ಅನ್ನೋ ಮಾಹಿತಿಯನ್ನು ನೀಡ್ತಾ, ಯುವರ್ ವಿಂಗ್ಸ್ ಆಲ್ರೆಡಿ ಎಕ್ಸಿಸ್ಟ್. ಆಲ್ ಯು ಹ್ಯಾವ್ ಟು ಡೂ ಈಸ್ ಫ್ಲೈ. ಆ ಫ್ಲೈ, ಓಕೆ, ಫ್ಲೈ ಅನ್ನೋದು ರೆಡ್ ಅಕ್ಷರದಲ್ಲಿ ಇರೋದ್ರಿಂದ ಅಷ್ಟು ನಿಮಗೆ ಕಾಣಿಸ್ತಾ ಇಲ್ಲ. ಇದು ಎಷ್ಟು ಫ್ಲೈ ಹಾರಬೇಕು, ಆ ಹಾರೋದು ನಿಮಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತದೆ. ಓಕೆ ನೋಡಿ, ಆ ಫ್ಲೈ ಹಾರಬೇಕು, ಪರಿವರ್ತನೆ ನಿಮ್ಮಲ್ಲಿ ಆಗಬೇಕು. ಬಿಕಾಸ್ ಲೈಫ್ ಇಸ್ ನಾಟ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್, ಲೈಫ್ ಈಸ್ ಅಬೌಟ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ಆ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ, ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಪ್ಗ್ರೇಡ್ ಆಗ್ತಾ ಇರಬೇಕು ಸ್ನೇಹಿತರೆ. ಯಾವುದೇ ಫೀಲ್ಡ್ ಇರಲಿ, ಅಪ್ಗ್ರೇಡ್ ಆಗಿ. ಓಕೆ, ರೀಇನ್ವೆಂಟ್ ಯುವರ್ ಸೆಲ್ಫ್, ರೀಇನ್ವೆಂಟ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಬದುಕು ಉದ್ಧಾರ ಆಗ್ತದೆ. ಆ್ಯಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್. ಜೀವನ ಕೌಶಲ್ಯಗಳನ್ನು ನಿಮ್ಮವನ್ನಾಗಿಸಿಕೊಳ್ಳಿ ಅಂತ ಹೇಳ್ತಾ, ಪ್ರತಿ ವಾರ ವರ್ಕ್ಶಾಪ್ ಮಾಡ್ಕೊಂಡ್ಬಂದಿದ್ದೀನಿ 9 ವಾರದಿಂದ. ಈ ಭಾನುವಾರ ಇರೋದಿಲ್ಲ, 28ನೇ ತಾರೀಕು. ಜುಲೈ 5ಕ್ಕೆ ವರ್ಕ್ಶಾಪ್ ಇರುತ್ತೆ. ಓಕೆ, ಜುಲೈ 5 ಬೆಳಿಗ್ಗೆ 9:45 ಮಧ್ಯಾಹ್ನ 1 ಗಂಟೆಯವರೆಗೆ ಈ ವರ್ಕ್ಶಾಪ್ ಇರ್ತದೆ. ಆ ವರ್ಕ್ಶಾಪ್ಗೆ ನೀವು ಜಾಯಿನ್ ಆಗ್ಬೋದು. ಯಾಕೆ ಜಾಯಿನ್ ಆಗ್ಬೇಕಂದ್ರೆ, ಟ್ರೈನಿಂಗ್ ಸಿಗ್ತದೆ, ನಿಮ್ಮ ಅಪ್ ಸ್ಕಿಲ್ ಆಗ್ತೀರಿ, ಮತ್ತೆ ಅಪ್ಗ್ರೇಡ್ ಆಗೋದಕ್ಕೆ ಟಿಪ್ಸ್ಗಳು ನಿಮಗೆ ಅಲ್ಲಿ ಸಿಗ್ತದೆ. ಫ್ಯೂಚರ್ ಇಸ್ ನಾಟ್ ಸಮಥಿಂಗ್ ಯು ಅವಾಯ್ಡ್, ಇಟ್ ಈಸ್ ಸಮಥಿಂಗ್ ಯು ಮಸ್ಟ್ ಕ್ರಿಯೇಟ್. ಪ್ಲಾನ್ ಯುವರ್ ಫ್ಯೂಚರ್ ಇನ್ ಅಡ್ವಾನ್ಸ್, ಬಿಕಾಸ್ ದಟ್ ಈಸ್ ವೇರ್ ಯು ವಿಲ್ ಸ್ಪೆಂಡ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇದುವರೆಗೆ ಆಗೋಗಿದೆ. ಎಸ್ಟರ್ಡೇ ಎ ಕ್ಯಾನ್ಸಲ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಅಂಡ್ ಟುಡೇ ಈಸ್ ದ ರೆಡಿ ಕ್ಯಾಶ್. ಸೊ ಎನ್ಕ್ಯಾಶ್ ಇಟ್. ಇವತ್ತಿಂದ ನಿರ್ಧಾರ ತಗೊಂಡು ಜೀವನದಲ್ಲಿ ಮುಂದೆ ಬನ್ನಿ. ಬಿಕಾಸ್ ದೇರ್ ಇಸ್ ನೋ ಎಲಿವೇಟರ್ ಟು ಸಕ್ಸಸ್, ಯು ಹ್ಯಾವ್ ಟು ಟೇಕ್ ದ ಸ್ಟೇಜ್. ಓಕೆ, ಸೊ ಆ ಮೆಟ್ಟಿಲನ್ನ ಹತ್ಕೊಂಡು ಹೋಗೋದಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಮೂಲಕ ನಿಮಗೆ ಸಹಕಾರ, ನೀವು ಗೆಲ್ಲಲಿಕ್ಕೆ ನೆರವು. ಪ್ಲೀಸ್ ನೋಟ್ ಡೌನ್ ದಿಸ್ ನಂಬರ್ ಫಾರ್ ಆಲ್ ಯುವರ್ ಕ್ವೆರೀಸ್, ಟ್ರೈನಿಂಗ್ ಎನ್ಕ್ವೈರೀಸ್, ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಎನ್ಕ್ವೈರಿ ಎಲ್ಲವೂ ಇದ್ರೆ ಇದು ಒಂದು ಕಾಂಟ್ಯಾಕ್ಟ್ ಪಾಯಿಂಟ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ಕಾಂಟ್ಯಾಕ್ಟ್. ಓಕೆ, 9620303000. ಓಕೆ, ಸೊ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಪರಿಹಾರಗಳು, ಇನ್ಕ್ಲೂಡಿಂಗ್ ದ ರಿಜಿಸ್ಟ್ರೇಷನ್ ಫಾರ್ July 5th ವರ್ಕ್ಶಾಪ್. July 3rd ಈವ್ನಿಂಗ್ ಅಗೇನ್ ಐ ಆಮ್ ಮೀಟಿಂಗ್ ಆಲ್ ಆಫ್ ಯು. ಪ್ಲೀಸ್ ಫ್ರೀ. ಇದೇ ಮೀಟಿಂಗ್ ಐ ಡಿ ಮತ್ತು ಪಾಸ್ವರ್ಡ್ ಜೊತೆಗೆ ನೀವು ಕನೆಕ್ಟ್ ಆಗ್ಬೋದು. ಅದು ಉಚಿತ ಇರ್ತದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. July
5th ವರ್ಕ್ಶಾಪ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಜಯಪ್ರಕಾಶ್ ನಾಗ್ತಿಹಳ್ಳಿ, ನಿಮ್ಗೆ ಈಗಾಗಲೇ ನನ್ನ ಡಾಕ್ಯುಮೆಂಟ್ ನೋಡಿದಾಗೆ ಆಸ್ ಎ ಮೆಂಟರ್ ಐ ಹ್ಯಾವ್ ಮೆಂಟರ್ಡ್ ಫ್ಯೂ ಪೀಪಲ್ ಇನ್ಕ್ಲೂಡಿಂಗ್ MLAs. ಆಸ್ ಎ ಟ್ರೈನರ್ ಈಗ ಐ ಥಿಂಕ್ ಅರೌಂಡ್ 5 lakhsವರೆಗೂ ನಾನು ಕವರ್ ಮಾಡಿದ್ದೇನೆ. ಸೊ ಆನ್ಲೈನ್ ವರ್ಕ್ಶಾಪ್ಸ್ ಈಗ ಲಾಕ್ಡೌನ್ ಶುರುವಾದ್ಮೇಲಿಂದನೇ ಆರಂಭ ಮಾಡಿರೋದು. JP ಆಸ್ ಎನ್ ಆಥರ್ 5 ಪುಸ್ತಕ ಈಗ ಸದ್ಯಕ್ಕೆ ಬರೆದಿದ್ದೇನೆ, 12 ವಿಡಿಯೋ ಆರ್ ಆಡಿಯೋಗಳಿದೆ. ಆಸ್ ಎ ಮೀಡಿಯಾ ಪರ್ಸನ್, ಸೊ ನಾಳೆ ನನ್ನ TV ಶೋ ನೋಡಿ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ನನ್ನ 21 ವರ್ಷದ ಅನುಭವ ಕೂಡ ನನ್ನ ಪ್ರೆಸೆಂಟೇಷನಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ. ಯು ಕ್ಯಾನ್ ಕೀಪ್ ಇನ್ ಟಚ್. ಓಕೆ, ಈ ಸುವರ್ಣ TV ಕೆಲವು ಟಿವಿಗಳು ನನ್ನ ಎಸ್ ಎನ್ ಎಕ್ಸ್ಪರ್ಟ್ ಕೂಡ ಕರೆಸ್ತಾ ಇರ್ತಾರೆ, ಗಮನಿಸ್ತಾರೆ. ಆ್ಯಂಡ್ ಆಸ್ ಎ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈಗ ನಾನು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಎಸ್ಪೆಷಲಿ ಯೂಟ್ಯೂಬಲ್ಲಿ 3 ವರ್ಷದಿಂದ ಇದ್ದೇನೆ. ನನಗೆ 1 ಮಿಲಿಯನ್ ವ್ಯೂಸ್ ಆಗಿದ್ದು ಸಂತೋಷ, 17,000 ಸಬ್ಸ್ಕ್ರೈಬರ್ಸ್ ಆಗಿದ್ದು ಸಂತೋಷ. ಇವತ್ತಿಲ್ಲಿರುವ ಹೊಸೊಬ್ಬರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಉಚಿತವಾದ ಜ್ಞಾನ ನನ್ನ ಯೂಟ್ಯೂಬ್ನಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ನೀವು ಯು ಹ್ಯಾವ್ ಟು ಅಬ್ಸರ್ವ್ ದ ಪ್ಲೇ ಲಿಸ್ಟ್. ಆ ಪ್ಲೇ ಲಿಸ್ಟ್ನ ಗಮನಿಸಿ. ಅದ್ರ ಜೊತೆಗೆ ಲಿಂಕ್ಡ್ಇನ್ನಲ್ಲಿ 6,000 ಕನೆಕ್ಷನ್ ಆಗಿದೆ ಹೋದ ವಾರ. ಸೊ ಲಿಂಕ್ಡ್ಇನ್, ಟ್ವಿಟರ್ ಇಲ್ಲೆಲ್ಲವೂ ಕೂಡ ನನ್ನ ಅವೈಲಬಿಲಿಟಿ ಇದೆ. ಆ್ಯಂಡ್ JP ಆಸ್ ಎನ್ ಎಂಟರ್ಪ್ರಿನರ್, ಈ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ಮೂಲಕ ನಿಮಗೆ ಇನ್ನು ಮುಂದೆ ಆನ್ಲೈನ್ ಕೋರ್ಸಸ್ನ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೇನೆ. ಯು ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ಡಿಫ್ರೆಂಟ್ ಕೋರ್ಸಸ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್. ಬೇರೆ ಬೇರೆ ಎಕ್ಸ್ಪರ್ಟ್ಸ್ನು ಕೂಡ ನನ್ನ ವರ್ಕ್ಶಾಪ್ಗಳಲ್ಲಿ ಕರ್ಕೊಂಡ್ಬರ್ತಾ ಇರ್ತೇನೆ. ಅದನ್ನು ನೀವು ಗಮನಿಸಿ. ಇನ್ಕ್ಲೂಡಿಂಗ್ ಈವನ್ ಒನ್ ಡೇ ವರ್ಕ್ಶಾಪಲ್ಲೂ ಕೂಡ ಈಗಾಗಲೇ 7-8 ಜನ ಎಕ್ಸ್ಪರ್ಟ್ಸು ಮಾತಾಡಿದ್ದಾರೆ. ಒಂದು ಸಮಾಜಕ್ಕೆ ವಾಪಸ್ ಕೊಡೋಕ್ಕೋಸ್ಕರ ನಮ್ಮ ತಾಯಿ ಹೆಸರಲ್ಲಿ ನಾಗಮ್ಮ ಫೌಂಡೇಶನ್ ಅಂತ ತೆರೆದು ಈ ಗ್ರ್ಯಾಟಿಟ್ಯೂಡ್ ಅನ್ನೋ ಫಂಕ್ಷನನ್ನು 13 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇನೆ. ಮಧು ಸಿಂಗಾಲ್, ಈಗ ಮಿನಿಸ್ಟರ್ ಆಗಿರುವಂಥ ಶಶಿಕಲಾ ಜೊಲ್ಲೆ ಅವರು, ಎಷ್ಟೊಂದು ಸಾಧಕರಿಗೆ ನಮ್ಮ ಈ ವೇದಿಕೆಯಿಂದ ಸನ್ಮಾನಗಳು ಆಗಿದೆ. ಫೇಸ್ಬುಕ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅನ್ನೋ ಒಂದು ಪೇಜು ಕೂಡ ಇದೆ, ಅದನ್ನು ಲೈಕ್ ಮಾಡಿ. ಸೊ ನನ್ನ ದೂರವಾಣಿ ಸಂಖ್ಯೆ ಮತ್ತೊಂದ್ಸರಿ ನೀಡ್ತಾ ಇದ್ದೇನೆ. ಯಾರು ನೋಟ್ ಮಾಡ್ಕೊಂಡಿಲ್ಲ ಪ್ಲೀಸ್ ನೋಟ್ ಡೌನ್. ಓಕೆ, ಸೊ ಸ್ನೇಹಿತರೆ, ಸಂತೋಷ ಹೊಂದುವುದು ಹೇಗೆ ಒಂದು ಬ್ರೀಫ್ ಇಂಟ್ರೋ ಇವತ್ತು ಸಿಕ್ಕಿದೆ ನಿಮಗೆ. ಓಕೆ, ಸೊ July 5th ಇಸ್ ದ ಹ್ಯಾಪಿನೆಸ್ ವರ್ಕ್ಶಾಪ್. ನಾರ್ಮಲಿ ಈ ಥರದ ವರ್ಕ್ಶಾಪ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಮಿನಿಮಮ್ 5,000 ಚಾರ್ಜ್ ಮಾಡ್ತಾರೆ. ಬಟ್ ನಾನು ಎಷ್ಟು ಮಾಡಬೇಕು ಅಂತ ಇದ್ದೆ? 999 ಮಾಡಬೇಕು ಅಂತ ಇದ್ದೆ. ಆದರೆ ಇದು ಲಾಕ್ಡೌನ್ ತೆರವಾಗಿರೋ ಸಮಯ, ಆದರೆ ಈ ಸಂದರ್ಭದಲ್ಲಿ ಅಷ್ಟೊಂದು ಟ್ಯಾಕ್ಸ್ ಮಾಡಬಾರ್ದು ಅಂತ. ಆದರೂ ಉಚಿತವಾಗೂ ಕೊಟ್ಟಿರೋದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಬಟ್ ನಾವು ಏನು ಈಗ ಆ ಅಮೌಂಟ್ ಹೇಳ್ತಾ ಇದ್ದೇನೆ, ನಿಮ್ಗೆ ಅದು ತುಂಬ ಕಡಿಮೆ ಅಂತ ಅನ್ಸುತ್ತೆ. ಒಂದಿಬ್ಬರನ್ನ ಥಿಯೇಟರ್ ಮಾಲಿ ಕರ್ಕೊಂಡು ಹೋಗ್ಬಿಟ್ರೆ ಆಗೋಗ್ಬಿಡ್ತದೆ. ಐ ಆಮ್ ಜಸ್ಟ್ ಚಾರ್ಜಿಂಗ್ ಓನ್ಲಿ ₹599, 599. ಮಿನಿಮಮ್ ಇಂಟು 10 ಅಂತ ಹಾಕ್ಕೊಳ್ಳಿ ಇದ್ರ ವ್ಯಾಲ್ಯೂ. ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ಮತ್ತೆ ಎಷ್ಟೋ ಕೆಲವೊಂದು ಮಾತುಗಳಿಂದ ಬದುಕನ್ನೇ ಬದಲಾಯಿಸ್ಕೊಂಡಿರುವಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ ಸ್ನೇಹಿತರೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಟು ರಿಜಿಸ್ಟರ್. ಇವತ್ತಿಂದನೇ ರಿಜಿಸ್ಟರ್ ಮಾಡೋದಕ್ಕೆ. ಅದು ಎಲ್ಲಿ ಪೇ ಮಾಡಬೇಕು, ಗೂಗಲ್ ಪೇ, ಪೇಟಿಎಂ, ಅದ್ರದ್ದೆಲ್ಲ ಮಾಹಿತಿಯನ್ನು ಈ ಸಂಖ್ಯೆಗೆ ಕಾಲ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ, ಯಾರಾದರೂ ಇಲ್ಲ ನಾವು ಡೈರೆಕ್ಟಾಗಿ ಅಕೌಂಟ್ಗೆ ಹಾಕ್ತೀವಿ ಅಂದರೆ ಯು ಕ್ಯಾನ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಒಂದು ಫೋಟೋ ತಗೊಳ್ಳಿ, ಈ ಡೀಟೇಲ್ಸ್ ಇಟ್ಕೊಳ್ಳಿ. ಇದನ್ನು ನೀವು ಪೇ ಮಾಡಿಬಿಟ್ಟು 9620303000ಗೆ ಜಸ್ಟ್ ಇಂಟಿಮೇಟ್ ಮಾಡಿದ್ರೆ ಸಾಕು, ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ. ನೀವು ನನ್ನ ಜೊತೆ July 5ನೇ ತಾರೀಕು ವರ್ಕ್ಶಾಪ್ನಲ್ಲಿ ಇರ್ತೀರಿ. ಓಕೆ, ನಿಮಗೆ ಸರ್ ನನಗೆ ಇದೆಲ್ಲ ಗೊತ್ತಿಲ್ಲ ಸರ್, ನನಗೆ ಹಿಂದೆ ಹೆಂಗೆ ನಡೆದಿತ್ತು ವರ್ಕ್ಶಾಪ್ ಅಂದರೆ ಏನಿಲ್ಲ. ನನ್ನ ಯೂಟ್ಯೂಬ್ನಲ್ಲಿ ಝೂಮ್ ಮೀಟಿಂಗ್ಸ್ ಅಂತ ಒಂದು ಫೋಲ್ಡರ್ ಇದೆ. ನನ್ನ ಹಳೆ ವರ್ಕ್ಶಾಪ್ನಲ್ಲಿ ತುಣುಕುಗಳನ್ನು ಕೆಲವು ಹಾಕಿದ್ದೇವೆ. ಬೇರೆ ಪಾರ್ಟಿಸಿಪೆಂಟ್ಸ್ ಅವರ ಅನುಭವನ ಹಂಚ್ಕೊಂಡಿದ್ದಾರೆ. ಜಸ್ಟ್ ಗಮನಿಸಿ. ಅದೊಂದ್ಸರಿ ನೀವು ಗಮನಿಸ್ಬಿಟ್ರೆ ನೀವು ನಮ್ಮ ವರ್ಕ್ಶಾಪಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತೀರಿ ಅನ್ನೋಂಥ ಗ್ಯಾರಂಟಿ ನನಗಿದೆ ಸ್ನೇಹಿತರೆ. ನನ್ನ JP's ಗ್ರೋತ್ ಅಂಡ್ ಸಕ್ಸಸ್ ಫಾರ್ಮುಲಲ್ಲಿ ನಾನು ಏನು ಹೇಳಕೊಡ್ತೀನಿ ಅಂದರೆ, ಇನ್ಫಾರ್ಮೇಷನ್, ಮಾಹಿತಿಯನ್ನು ತೆಗೆದುಕೊಳ್ಳಿ, ಮೋಟಿವೇಟ್ ಆಗಿ ಮೋಟಿವೇಶನ್ ತಗೊಳ್ಳಿ, ಪರಿವರ್ತನೆ ಹೊಂದಿ, ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಾಗಲಿ. ಆ ಜೊತೆಗೆ ಬರ್ತಾ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಮತ್ತು ಇಲ್ಲೇನೇನು ಕಲಿತೀರಿ ಅದನ್ನು ಕ್ರಿಯೆಯಲ್ಲಿ ತೊಡಗಿ, ಆ್ಯಕ್ಷನ್, ದೆನ್ ಇಂಪ್ಲಿಮೆಂಟೇಷನ್ ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಆಟೋಮೆಟಿಕಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂದರೆ ಅಲ್ಲಿ ನಿಮಗೆ ಸಂತೋಷ ಸಿಕ್ತು ಅಂತಾನೆ ಅರ್ಥ. ಏನಂತೀರಿ? ಓಕೆ, ಸೊ ನೀವೆಲ್ಲ ವರ್ಕ್ಶಾಪ್ನಲ್ಲಿ ಇರ್ತೀರಿ. ಈ ಒಂದು ನನ್ನ ಪ್ರೆಸೆಂಟೇಷನ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಈಗ ಕೆಲವರಿಗೆ ಅವಕಾಶ ಕೊಡ್ತಾ ಇದ್ದೇನೆ. ದಯಮಾಡಿ यस सर शिव तुम आप क्या आर्ट में लिए तो नहीं है बा उसमें क्या
ಒಂದು ಏನ್ ಗೊತ್ತಾ, ನಿಮ್ಮನ್ನ ನೋಡಿದಾಗ್ಲೇ ನನಗೆ ಒಂದು ಸಂತೋಷ ಅನ್ನೋದು ಬರ್ತದೆ. ಏಕೆಂದ್ರೆ ನಿಮ್ಮ ಪರಿಚಯ ಆಗ್ಲೇ ಹೇಳಿದ ಹಾಗೆ ಜೆಸಿ ಮೂಲಕ ಒಂದು 20 ವರ್ಷ ಒಂದು ಪರಿಚಯ. ಏನು ಈಗ ನೀವೊಂದು ಸಂತೋಷ ಅಂತ ನೀವು ಹೇಳಿದ್ರಿ, ತುಂಬಾ ಅರ್ಥಗರ್ಭಿತವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಸಂತೋಷವಾಗಿ ಇರಬೇಕು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದಿರ. ಅಂದ್ರೆ ಇಲ್ಲಿ ನೆಗೆಟಿವ್ ಥಿಂಗ್ಸ್ ಹೇಳಿದಿರ, ಏನೇನ್ ಬರಬಹುದು. It was fantastic actually. Hello. ಹೇಳಿ ಕೇಳಿಸ್ತದೆ. So it was fantastic and really ಎಲ್ಲೋ ನಿಮ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನಿ ಸರ್ ಆಕ್ಚುಲಿ ನಾನು. ಗುಡ್. ಬಿಕಾಸ್ ನೀವು ಯಾವ ಅಂಶಗಳನ್ನ ಹೇಳ್ಕೊಂಡು ಹೋದ್ರಲ್ಲ, somewhere I am putting myself there. ಅಂದ್ರೆ ನನ್ನ ಒಂದು ಮೀನ್ಸ್ ವಾಟ್ ಯು ಸೇ ದಟ್ ವಾಟ್ ಐ ಹ್ಯಾವ್ ಇನ್ ಮೀ, ವಿದಿನ್ ಮೀ, ದಟ್ ಇಸ್ ಕಮಿಂಗ್ ಔಟ್. ಅಂದ್ರೆ ನಾನು ನಾರ್ಮಲಿ ಐ ಡೂ ಲೈಕ್ ದಿಸ್ ಓನ್ಲಿ. ಇವಾಗ ನಾವು ಅಫ್ಕೋರ್ಸ್ ಆಸ್ ಯು ನೋ ದಟ್ ಐ ವಾಸ್ ಇನ್ ಏರ್ಫೋರ್ಸ್, ನಾವು ಅಲ್ಲಿದ್ದಾಗಲೂ ವಿ ನೆವರ್ ಯೂಸ್ ಟು ಲೈಕ್ ಯು ನೋ ಬಾದರ್. ಓಕೆ ಉಸ್ ಟೈಮ್ ಪೆ ಕ್ಯಾ ಹೋನಾ चाहिए वो हो गया बस खत्म. ಹಾಗೆ ದಟ್ ಸೇಮ್ ಆಟಿಟ್ಯೂಡ್ ಬರ್ತಾ ಇದೆ. ಬಟ್ ಅಫ್ಕೋರ್ಸ್ ನಾನು ಐ ಡೋಂಟ್ ಸೇ ದಟ್ ಐ ಆಮ್ ಸಕ್ಸಸ್ಫುಲ್ ಇನ್ ಲೈಫ್, ಯಾಕೆಂದ್ರೆ ಬೇರೆ ಒಂದು ಅಂಶಗಳಿದಾವೆ. ಅದರಿಂದ ಹೋಪ್ ಸೊ ಇವತ್ತು ನಿಮ್ಮ ಒಂದು ಟ್ರಾನ್ಸ್ಫಾರ್ಮ್, ಈ ಒಂದು ಸಂತೋಷ ನೋಡಿ, ಅಂದ್ರೆ ಈ ವಿಡಿಯೋ ನಿಮ್ಮ ಲೈವ್ ಲೆಕ್ಚರ್ ನೋಡಿ ನನಗನ್ಸುತ್ತೆ ಡೆಫಿನೆಟ್ಲಿ ಐ ವಿಲ್ ವಿನ್ ಓವರ್ ಸರ್, ಡೆಫಿನೆಟ್ಲಿ. ಎಸ್ ಸರ್, ಥ್ಯಾಂಕ್ ಯು ತ್ರಿಲೋಕ್. ನೀವು ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ, ಜೊತೆಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ನೋ ಪ್ರೀತಿ ನಮ್ಗೆ ನಿಮ್ಮ ಮೇಲೆ. ಸೋ ನೈಸ್ ಆಫ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್. ಲೆಟ್ ಅಸ್ ಕೀಪ್ ಇನ್ ಟಚ್. ಎಸ್ ಸರ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಸರ್ ನಿಮ್ ವೈವಿಧ್ಯಮದ ವಿಷಯ ನನಗೆ ಹೇಗೆ ಅನಿಸ್ತು ಅಂದ್ರೆ, ತಮಗೆ ನಾನು ಹೇಳಿದೆ ನನಗೆ ಪುಸ್ತಕ ಓದೋದು ಬಹಳ ಅಭ್ಯಾಸ ಅಂತ ಹೇಳಿ. ಈಗ ನನಗೆ ಆರೋಗ್ಯ ದೃಷ್ಟಿಯಿಂದ ನನಗೆ ಓದಕ್ ಆಗ್ತಾ ಇಲ್ಲ. ನಿಮ್ಮ ಕಾರ್ಯಕ್ರಮ ನೋಡಿದಾಗ ನಾನು ಒಂದು ಒಳ್ಳೆ ಪುಸ್ತಕ ಓದಿದಂಗೆ, ಒಂದು ಒಳ್ಳೆಯ ಕವನ ವಾಚನ ಮಾಡಿದಂಗೆ ಆಗುತ್ತೆ ಸರ್ ನನಗೆ. ಥ್ಯಾಂಕ್ ಯು. ನನಗೆ ವಾರೆಲ್ಲ ಸರ್, ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಹಣ ಸಂಪತ್ತು ಇದ್ರೆ ಸಂತೋಷ ಇದೆ ಅನ್ನೋದು ಲೆಕ್ಕಕ್ಕಿಲ್ಲ ಸರ್. ನಮಗೆ ಸಂತೋಷ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರ ಜೊತೆಗೆ ಹೇಗೆ ಬೆರೆತು ಅವ್ರ ಜೊತೆಗೆ ಸಂತೋಷವಾಗಿರುತ್ತೆ ಅನ್ನೋದು ಮುಖ್ಯ ಆಗಿದೆ ಸರ್. ಮತ್ತೆ ನಮ್ಮ ಜೀವನದಲ್ಲಿ ನಮ್ಗೆ ಈಗೋ ಅನ್ನೋದಿದೆಯಲ್ಲ, ಹೈ ಅನ್ನೋದನ್ನ ಬಿಟ್ರೆ ವಿ ಅಂದ್ರೆ ಇದ್ರೆ ಅವ್ರು ಯಾವುದೇ ರೀತಿಯಲ್ಲಿ ಮೇಲಕ್ಕೆ ಬರಕ್ ಸಾಧ್ಯ ಇದೆ ಅನ್ನೋದು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಸರ್, ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹ್ಯಾಪಿನೆಸ್ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ತಾವೆಲ್ಲ ನಮಗೆಲ್ಲ ಹೇಳ್ಕೊಟ್ಟಿದ್ದೀರಾ. ಯಾವ ರೀತಿ ಒಂದು ಆಕ್ಟರ್ ಅವ್ರದ್ದು ದುರ್ಘಟನೆ ಆಗಿದೆ ಹಾಗೂ IAS ಆಫೀಸರ್ ದುರ್ಘಟನೆ ಆಗಿದೆ ಅಂತ ಬಿಟ್ಟು, ಇಂಥ ಒಂದು ಸಮಯದಲ್ಲಿ ನಮಗೆ ಕಳೆದ ಒಂದು 3 ತಿಂಗಳಿಂದ ನಾವು ತಮ್ಮ ವರ್ಕ್ಶಾಪ್ಸ್ ಎಲ್ಲ ನಾವು ಅಟೆಂಡ್ ಮಾಡ್ತಾ ಇದೀವಿ. ಇಷ್ಟು ಚೆನ್ನಾಗಿ ಎಲ್ಲ ಮೋಟಿವೇಶನ್ ಮಾಡ್ತಾ ಇದ್ದೀರಾ. ನಾವು ಮೋಟಿವೇಟ್ ಆಗಿ ತುಂಬಾ ಚೆನ್ನಾಗಿ ನಮಗೆ ಲೈಫ್ ಲೀಡ್ ಮಾಡ್ಲಿಕ್ಕೆ ದಾರಿಯನ್ನ ತಾವೆಲ್ಲ ಹೇಳ್ಕೊಡ್ತಾ ಇದ್ದೀರಾ. ಬಹಳ ಜನ ಹಿಂಜರಿಕೆಯಿಂದ ಏನು ಸಾಧನೆ ಮಾಡಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಬಟ್ ಆದ್ರೆ ನಾವು ಲವಲವಿಕೆಯಿಂದ ನಮಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇರುವಂತ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಂವಹನ ಬಗ್ಗೆ ತಾವೆಲ್ಲ ಹೇಳ್ಕೊಟ್ಟಿದ್ದೀರಾ. ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆಲಿ ನಿಮಗೆ ಮಾತಾಡ್ಲಿಕ್ಕೆ ಬಹಳ ಚೆನ್ನಾಗಿ ಸಂತೋಷ ಆಗ್ತಾ ಇದೆ. ಹಾಗೂ ಮೈಂಡ್ ಎಲ್ಲ ಫ್ರೀ ಆಗಿ ಮತ್ತೆ ನಾಲೆಡ್ಜ್ ಎಲ್ಲ ಗೇನ್ ಮಾಡ್ತಾ ಇರೋದ್ರಿಂದ ತುಂಬಾ ಮುಕ್ತವಾಗಿ ಎಲ್ಲರ ಜೊತೆಲಿ ಸಂವಹನೆ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇದೆ. ಹಾಗೂ ಪಾಸಿಟಿವ್ ಆಟಿಟ್ಯೂಡ್ ಇಂದ ನಾವು ಜೀವನ ಮಾಡ್ತಾ ಇರೋದ್ರಿಂದ ನೆಗೆಟಿವ್ ಎಲ್ಲ ನಾವು ತೊರೆದು ಪಾಸಿಟಿವ್ ಆಟಿಟ್ಯೂಡ್ ಇಂದ ಇನ್ನೊಬ್ಬರಿಗೆ ನಾವು ಪ್ರೇರಣೆ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಹಾಗೂ ನಾವೀಗ ರಿಟೈರ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ದಿವಸ ಮನೆಯಲ್ಲಿ ಎಲ್ಲ ಕೂತಿದ್ವಿ. ಈ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡಾಗೆ ನನಗೆ ಒಂದು ಅವಕಾಶ ಸಿಕ್ತು ಕೆಲಸ ಮಾಡೋ ಸಲುವಾಗಿ. ಸೊ ಅದನ್ನ ನಾವು ಯಾಕೆ ಈ ಆಪರ್ಚುನಿಟಿ ನನ್ನ ಯೂಟಿಲೈಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಪುನಃ 1 ತಿಂಗಳಿಂದ ನಮ್ಮ ಆಫೀಸರ್ ಎಲ್ಲ ಕರೀದಕ್ಕೆ ಇಲಾಖೆನಲ್ಲಿ ಹೋಗಿ ಕಳೆದ 1 ತಿಂಗಳಿಂದ ಮತ್ತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನನಗೆ ಅಡ್ವಾಂಟೇಜ್ ಸಿಗ್ತಾ ಇರೋದ್ರಿಂದ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಈ ವಿಷಯವನ್ನು ಎಲ್ಲರ ಎದುರಿಗೆ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ JP ಸರ್. ನಿಮ್ಮ ಈ ಹ್ಯಾಪಿನೆಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಯಾಕಂದ್ರೆ ಇದನ್ನ ನೀವು 40-45 ನಿಮಿಷದಲ್ಲಿ ಇದನ್ನು ಹ್ಯಾಪಿನೆಸ್ ಹೇಗಿರುತ್ತೆ ಅನ್ನೋದು ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಜೀವನವಿಡೀ ಹ್ಯಾಪಿನೆಸ್ ಸಿಗೋದಿಲ್ಲ. ಅದಕ್ಕೆ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ತೀನಿ ಸರ್. ನೆಕ್ಸ್ಟ್ ವೀಕ್ 45 ಮಿನಿಟ್ಸ್ ಕೊಡ್ತಾನೆ. ಅದಕ್ಕೆ ಒಂದು ಸೇಯಿಂಗ್ ನಿಮ್ಗೆ ಗೊತ್ತಿದೆ, ಹ್ಯಾಪಿನೆಸ್ ಇಸ್ ನಾಟ್ ಅಟ್ ದಿ ಎಂಡ್ ಆಫ್ ದಿ ರೋಡ್, ಹ್ಯಾಪಿನೆಸ್ ಇಸ್ ಅಲಾಂಗ್ ದಿ ರೋಡ್ ಅಂತ. ಜರ್ನಿ. ಹ್ಯಾಪಿನೆಸ್ ಏನು, ನಾವು ಯೂತ್ ದಲ್ಲಿ ಮದುವೆ ಆದ್ರೆ ಹ್ಯಾಪಿನೆಸ್ ಬರುತ್ತೆ. ಆಮೇಲೆ ಬಹುಶಃ ರಾಂಗ್ ಎಕ್ಸಾಂಪಲ್ ಇರ್ಬೋದು. ಏನು ಹ್ಯಾಪಿನೆಸ್ ಬರ್ತಿದ್ರೆ ಮದುವೆ ಆಗ್ತಾನೆ, ಮದುವೆ ಆದ್ಮೇಲೆ ಮನೆ ಕಟ್ಟಿದ್ಮೇಲೆ ಹ್ಯಾಪಿನೆಸ್ ಬರ್ತದೆ ಅಂತಾನೆ.
ಗಾಡಿ ತಗೊಂಡ್ಮೇಲೆ ಹ್ಯಾಪಿನೆಸ್ ಬರ್ತದೆ ಅಂತಾನೆ, ಒಂದು 5 ಲಕ್ಷ ರೂಪಾಯಿ ನನಗೆ ಸಿಕ್ಕರೆ ಹ್ಯಾಪಿನೆಸ್ ಅಂತಾರೆ. ಇದು ಹಾಗೆ ಇದು ಮಿರೇಜ್ ಅದೇನೋ ಅಂತಾರಲ್ಲ ಕನ್ನಡದಲ್ಲಿ, ಅದಕ್ಕೆ ಏನಂತೀರ ಮಿರೇಜ್, ಅದನ್ನ ಹಿಡಿಲಿಕ್ಕೆ ಹೋದ್ರೆ ಸಿಗೋದಲ್ಲ. ಒಂದು ಜಿಂಕೆ ಯಾವ್ದು ಬಿಸಿಲಿನಲ್ಲಿ ಅದು ಜಿಂಕೆ ಹೋದಾಗೆ ಹ್ಯಾಪಿನೆಸ್ ನೀವು ಅದ್ರ ಬೆನ್ನ ಹತ್ತಿದ್ರೆ ಅದು ಸಿಗೋದಿಲ್ಲ. ಸೊ ಹ್ಯಾಪಿನೆಸ್ ಈಸ್ ವಿದಿನ್, ಇಟ್ ಈಸ್ ಓನ್ಲಿ ರೈಟ್ಲಿ ಸೆಡ್ ಬೈ ಯು, ಇಟ್ ಈಸ್ ಎ ಮೆಂಟಲ್ ಸ್ಟೇಟ್ ಆಫ್ ನಾನು ಹ್ಯಾಪಿ ಇದ್ದೀನಿ ಅಂದ್ರೆ ಹ್ಯಾಪಿ ಇದ್ದೀನಿ. ಮುಂಜಾನೆ ಎದ್ದ ತಕ್ಷಣ ನಾನು ತಲೆ ನೂಸ್ತದೆ ಅಂದ್ರೆ ಪ್ರತಿ ದಿವಸ ತಲೆ ನೂಸುತ್ತೆ. ಎದ್ದ ತಕ್ಷಣ ಇಲ್ಲಪ್ಪ ಐ ಆಮ್ ಆಲ್ ರೈಟ್, ಐ ಆಮ್ ಫಿಟ್ ಅಂತ ಒಂದು 4 ಸಲ ಹೇಳ್ಕೊಂಡ್ರೆ ಫುಲ್ ಡೇ ಯು ವಿಲ್ ಬಿ ಫಿಟ್. ಸೊ ಹ್ಯಾಪಿನೆಸ್ ಈಸ್ ಎ ಸ್ಟೇಟ್ ಆಫ್ ಮೈಂಡ್ ರಾದರ್ ದ್ಯಾನ್ ಇಟ್ ಈಸ್ ನಾಟ್ ಎ ಮೆಟೀರಿಯಲಿಸ್ಟಿಕ್ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರ. ಆ ತರ ಶಿಬಿರಗಳಲ್ಲಿ ಒಂದು ಹೋದ್ರೆ ಅಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಸಿಗುತ್ತೆ. ಅದಕ್ಕೆ ಬಹುಶಃ ನಿಮ್ಮ ಶಿಬಿರಕ್ಕೆ ನೀವು ಇಷ್ಟೊಂದು ಕಡಿಮೆ ದುಡ್ಡಿನಲ್ಲಿ ಒಂದು ನಿಮ್ಮ ಜ್ಞಾನವನ್ನ ನೀವು ಹಂಚ್ಕೊಳ್ತಾ ಇದ್ದೀರಾ. ಅದ್ರ ನಡುವೆನೆ ಹೇಳಿದ್ರಿ ದಟ್ ಒನ್ ಥಿಂಗ್ ವಿಚ್ ವಿಲ್ ನಾಟ್ ರೆಡ್ಯೂಸ್, ದಟ್ ಈಸ್ ನಾಲೆಜ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ಇಟ್ ಈಸ್ ನಾಟ್ ಲೈಕ್ ಅ ಮನಿ. ದುಡ್ಡನ್ನು ಕೊಡ್ತಾ ಹೋದ್ರೆ ದುಡ್ಡು ಕಡಿಮೆ ಆಗ್ಬೋದು, ಒನ್ ಡೇ ಯು ಮೇ ಬಿಕಮ್ ಪಾಪರ್, ಬಟ್ ನಾಲೆಜ್ ಇಸ್ ನಾಟ್ ಲೈಕ್ ದಟ್. ಸೊ ಇದೊಂದು ಒಳ್ಳೆ ಉತ್ತಮವಾದಂತಹ ವಿದ್ಯಾದಾನವನ್ನ ನೀವು ಮಾಡ್ತಾ ಇದ್ದೀರಿ. ಒಂದು ಮಾತು ಸೂಕ್ಷ್ಮವಾಗಿ ಹೇಳಿದ್ರಿ, ಯಾವುದನ್ನ ಫ್ರೀ ಆಗಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ನಾಮಿನಲ್ ರೇಟ್ ಅನ್ನು ಚಾರ್ಜ್ ಮಾಡಿ ಒಂದು ಮಾಡ್ತಾ ಇದ್ದೀರಾ. ದಯಮಾಡಿ ಈ ಆಕ್ಟಿವಿಟಿಯನ್ನ ಕಂಟಿನ್ಯೂ ಮಾಡಿ. ಇದು ಒಂದು ಸೋಷಿಯಲ್ ಆಕ್ಟಿವಿಟಿ, ಇದು ಒಂದು ಕಯಾಸ್ ಆಕ್ಟಿವಿಟಿ. ಇದಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ಸಹಾಯ ಮಾಡಲಿಕ್ಕೆ ಅದನ್ನ ಮಾಡಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆ ಇನ್ನೊಮ್ಮೆ ನಾನು ನಮಸ್ತೆ ಸರ್. ಸರ್, ಈಗ ನಮ್ಮಲ್ಲಿರುವಂತ ವಿಚಾರಗಳನ್ನ ನಮಗ್ ನಾವೇ ಹೇಳ್ಕೊತಿರ್ತೀವಿ ಕೆಲವೊಂದ್ಸಾರಿ, ಅದು ಸರಿಯೋ ತಪ್ಪೋ ಅನ್ನುವ ಒಂದು ಗೊಂದಲದಲ್ಲೂ ಬಂದಿರ್ತೀವಿ ನಾವು ಒಂದೊಂದ್ ಟೈಮ್ ಅಲ್ಲಿ. ಅದ್ ಸರಿ ಇದ್ರು ಎಲ್ಲೋ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ನಿಮ್ದು ಈ ತರದ ಒಂದು ಮಾತುಗಳನ್ನ ಕೇಳಿದಾಗ ಅಥವಾ ಈಗ ಕೊಟೇಶನ್ ಗಳನ್ನ ಕೊಟ್ಟು ನೀವು ವಿವರಣೆಯನ್ನ ಕೊಟ್ಟಾಗ ಹೌದಲ್ಲ ಅಲ್ಲೆಲ್ಲೋ ಇದನ್ನ ಕೇಳಿದ್ದೆ ನಾನು, ಹಾಗಾದ್ರೆ ನಾನು ಈ ತೀರ್ಮಾನ ತಗೊಳ್ಳೋದೇ ಸರಿ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ನಮ್ಮಲ್ಲಿ ಇರುವ ವಿಚಾರಗಳಿಗೆ ನೀವ್ ಏನ್ ಮಾಡ್ತಾ ಇದೀರಿ ಅಂದ್ರೆ ಶೈನ್ ಮಾಡ್ತಾ ಇದೀರಿ, ಹೊಳಪನ್ನ ತರ್ತಾ ಇದೀರಿ. ಅಲ್ಲಿ ಏನೋ ಒಂದ್ ಲೇಪನ ಏನೋ ಒಂದ್ ಲೇಪನ ಹಚ್ಕೊಂಡ್ಬಿಟ್ಟಿದೆ. ಎಲ್ಲ ಒಂದ್ ಹಿಂಜರಿಕೆ ಇರ್ಬೋದು, ಭಯ ಇರ್ಬೋದು, ಅಥವಾ ಪರಿಸ್ಥಿತಿಗಳ ಒತ್ತಡ ಇರ್ಬೋದು ನಮ್ಗೆ ಅದನ್ನ ಹೊರ ಹಾಕೋಕೆ. ಅದನ್ನ ನೀವ್ ಏನ್ ಮಾಡ್ತಾ ಇದೀರಿ ಅಂದ್ರೆ ಅವುಗಳನ್ನೆಲ್ಲ ಒಂದೊಂದಾಗಿ ಯಾರ್ಯಾರ ಹತ್ರ ಏನೇನಿದೆ ಇದಿದೆ ನೋಡಿ ನಿಮ್ ಹತ್ರ ಅದ್ ತೆಗ್ದಾಕಿ ಇದನ್ನ ಹೊರಗ್ ತನ್ನಿ ಅನ್ನುವ ಒಂದು ಪ್ರಯತ್ನವನ್ನ ತಾವ್ ಮಾಡ್ತಾ ಇದ್ರಿ ಸರ್. ಇದು ನಿಮ್ಗೆ ಇದು ಕಂಟಿನ್ಯೂಸ್ ನೀವು ಮಾಡ್ಲೇಬೇಕು ಸರ್. ಹೌದು, ನಾನ್ ಕೇಳ್ದೆ ಈಗ ಇನ್ನೊಂದು ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಅದನ್ನ ರೀಕಾಲ್ ಮಾಡ್ಕೊಂಡೆ ನಾನು. ನಾವಾಗಿದ್ರೆ ಎಲ್ಲೋ ಒಂದ್ ಕಡೆಗೆ ಅಯ್ಯೋ ಗೌರ್ಮೆಂಟ್ ಜಾಬ್ ಬಿಟ್ರೆ ಅನ್ನುವ ಒಂದ್ ಪ್ರಶ್ನೆ ಅದು ಎಲ್ಲರಿಗೂ ಕಾಮನ್. ಆದ್ರೂ ನೀವು ಅದನ್ನ ಗೌರ್ಮೆಂಟ್ ಕೆಲ್ಸ ಬಿಟ್ಟು ಈಗ ನನ್ ಮಗ ಕೇಳ್ದ ಅಮ್ಮ ಇವ್ರ ಕ್ವಾಲಿಫಿಕೇಶನ್ ಏನು ಅಂತ. ಯಾಕಂದ್ರೆ ನೀನ್ ಅವ್ರ ಮಾತ್ ಕೇಳ್ತಾ ಹೋಗು, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ ಅಂತ ನನ್ ದೊಡ್ಡ ಮಗನ್ಗೆ ಹೇಳ್ದೆ. ಹಾಗೆ ಗೌರ್ಮೆಂಟ್ ಕೆಲ್ಸ ಬಿಡೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಸಿಗೋದೇ ಕಷ್ಟ. ಸಿಕ್ಕಿದ್ದನ್ನ ನೀವು ಬಿಟ್ಟು ಈ ಒಂದ್ ಕೆಲಸದಲ್ಲಿ ತೊಡಗಿದಿರಿ. ಮತ್ತೇನ್ ನಿಮ್ಮಿಂದ ಉಪಯೋಗ ತೆಗೆದುಕೊಂಡಿದ್ದಾರೆ ಹಲವಾರು ಜನರು, ನನ್ನಂತೆ ಇರ್ಬೋದು. ನಾನ್ ಈಗ ಶುರು ಮಾಡಿದೀನಿ, ಕೆಲವೊಬ್ರು ಫಲನು ಅಲ್ಲೇ ಅನುಭವಿಸಿದಾರೆ ಅಲ್ವಾ. ಅವ್ರು ನಿಮ್ಗೆ ಏನು ಒಳ್ಳೆ ಒಂದು ಭಾವನೆಗಳನ್ನ, ನಿಮ್ಮ ಬಗ್ಗೆ ಒಳ್ಳೆಯ ಸಂಕಲ್ಪ ಇರ್ಬೋದು, ಒಳ್ಳೆ ವಿಚಾರ ಇರ್ಬೋದು, ಅದು ನಿಮ್ಮನ್ನ ಸದಾ ಕಾಲ ಕಾಪಾಡುತ್ತೆ. ನಿಮ್ಮನ್ನ ಇನ್ನೂ ಬೆಳವಣಿಗೆಗೆ ಅದು ಕಾರಣ ಆಗುತ್ತೆ ಅನ್ನುವ ಭಾವನೆ ನಂದು ಸರ್. ಮತ್ತೆ ಮುಂದಿನ ಮೀಟಿಂಗ್ ಅಲ್ಲಿ ನಾನು ಸರ್ ಚಾಮರಾಜನಗರ ಸರ್. ನಾನು ಡಾಟಾ ಪ್ರಾಬ್ಲಮ್ ಇಂದ ನಿಮ್ಮ ಪ್ರಾಬ್ಲಮ್ ಇದಕ್ಕೆ ಅಟೆಂಡ್ ಆಗಿರ್ಲಿಲ್ಲ, ಯಾಕಂದ್ರೆ ಮಕ್ಕಳದು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಅಲ್ವಾ ಸರ್. ಹಾಗಾಗಿ ನನ್ಗೆ ಜಾಯಿನ್ ಆಗಕ್ ಆಗಿರ್ಲಿಲ್ಲ ಸರ್ ಅಷ್ಟೇ. ಸರಿ ಪ್ರಮೀಳಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ರಾಜೇಶ್ವರಿ ಮಾತಾಡ್ತಾರೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಮೀಳಾ. ರಾಜೇಶ್ವರಿ, ಯಾವ ಊರು ತಮ್ದು? ಸರ್ ಬೆಂಗಳೂರು ಸರ್. ಏನ್ ಮಾಡ್ತೀರಿ ತಾವು? ನಾನ್ ವೃತ್ತಿಯಲ್ಲಿ ಶಿಕ್ಷಕಿ ಸರ್. ಶಿಕ್ಷಕಿ. ನನಗೆ ತುಂಬಾ ಇಷ್ಟವಾದ ಒಂದು ಪ್ರೊಫೆಷನ್. ಯಾಕಂದ್ರೆ ನೀವುಗಳು ಅಲ್ಲಿ ಸೈನಿಕರು ಒಂಥರ ಕಾಪಾಡಿದ್ರೆ, ನೀವು ದೇಶದ ಒಳಗಡೆ ಕಾಪಾಡೋರು ಶಿಕ್ಷಕರೇ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಟೈಮ್ ಸರ್ ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರೋದು. ನನ್ನ ಫ್ರೆಂಡ್ ಗೀತಾ ಅಂತೇಳಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಮಾತುಗಳು ನಿಜವಾಗ್ಲೂ ಪ್ರತಿಯೊಬ್ಬರ ಹೃದಯವನ್ನು ತಟ್ಟುತ್ತೆ. ಬಹು ಬೇಗ ಅದು ನಮಗೆ ಸ್ಪಂದಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಮಾಹಿತಿಯನ್ನ ನಾನು ಇದರಿಂದ ಪಡೆದಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ಸರ್ ಎಸ್ ಸರ್, ನಾನು ಫಸ್ಟ್ ಟೈಮ್ ನಿಮ್ಮ ಒಂದು ಈ ಸೆಮಿನಾರ್ದಲ್ಲಿ ಭಾಗವಹಿಸಿರೋದು. ತುಂಬಾ ಹ್ಯಾಪಿನೆಸ್ ಆಗಿ ಈ ಒಂದು ಸೆಮಿನಾರ್ ಅನ್ನ ಸ್ಪೆಂಡ್ ಮಾಡಿದೆ. ಗುಡ್. ಆಮೇಲೆ
ಇದೊಂದು ಹ್ಯಾಪಿನೆಸ್ ಮೀನ್ಸ್ ಮೆಂಟಲ್ ಸ್ಟೇಟಸ್, ಐ ಅಗ್ರೀಟ್. ಬಟ್ ಹ್ಯಾಪಿನೆಸ್ ಏನಾಗುತ್ತೆ, ಇಂಟರ್ನಲ್ ಬಿಹೇವಿಯರ್, ಅದ್ರ ಬಗ್ಗೆ ಏನ್ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯನಾ ಸರ್? ಇಂಟರ್ನಲ್ ಬಿಹೇವಿಯರ್ ಅಂತ ಹೇಳಿದ್ರಿ, ನಾನು ಆಕ್ಚುಲಿ ಆ ಇಂಟರ್ನಲ್ ಅಂಶಗಳನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ, ಮಾತಾಡಿದ್ದೀನಿ. ಇಂಟರ್ನಲ್ಲಿ ಏನಾಗ್ತದೆ, ಒಂದು 3-4 ಇಮೇಜ್ ಇದನ್ನೇ ಸ್ಪೆಸಿಫೈ ಮಾಡ್ತು. ನಾನು ಇನ್ನೊಂದು ಮಾತಾಡಿದೆ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್ ಅಂತ. ನಾನು ಕ್ಲಿಯರ್ ಆಗಿ ಯಾವಾಗ್ಲೂ ಏನ್ ಹೇಳ್ತಾ ಇರ್ತೀನಿ ಗೊತ್ತಾ, ನಮ್ ಬೆಂಗಳೂರಿನಲ್ಲಿ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್ ಅಂತ ಇದೆ. ಅದು ಎಲ್ಲರ ಮೈಂಡ್ ಅಲ್ಲಿ ಅಥವಾ ಬಾಡಿನಲ್ಲಿ ಇದೆ ಅಂತ ಹೇಳ್ತೀನಿ ನಾನು. ಸೊ ಏನಂದ್ರೆ, ಈ ಕೊಚ್ಚೆ ಪ್ರಮಾಣನ ಕ್ಲಿಯರ್ ಮಾಡ್ಕೊಂಡು ಅಲ್ಲಿ ಫ್ಲೆಶ್ ಔಟ್ ಮಾಡ್ಕೊಂಡ್ರೆ, ಅಲ್ಲಿ ಹಾರ್ಟ್ ಎಲ್ಲಿ ಫ್ಲೆಶ್ ಮಾಡ್ಬೇಕಂದ್ರೆ ಹಾರ್ಟ್ ಅಲ್ಲಿ ಮತ್ತೆ ಬ್ರೈನ್ ಅಲ್ಲಿ ಫ್ಲೆಶ್ ಮಾಡ್ಬೇಕು. ಕೆಟ್ಟದನ್ನ ಬಿಟ್ಟಾಕ್ಬೇಕು, ಒಳ್ಳೇದನ್ನ ಆಡ್ ಮಾಡ್ಕೋಬೇಕು. ಸೊ ಅಂದ್ರೆ ಒಂದ್ ಸರಳವಾಗಿ ಅರ್ಥ ಆಗ್ಲಿ ಅಂತ ನಾನು ಹೇಳಿದೆ. ನೀವು ನೋಡ್ತಾ ಹೋಗಿ, ಈಗ ನಾನು ಈ ಪಾಠ ಮಾಡ್ತಾ ಈ ಪಾಸಿಟಿವಿಟಿ ಬರ್ತಾ ಏನಾಯ್ತು ಗೊತ್ತಾ, ನನ್ಗೆ ಯಾರು ಕೆಟ್ಟದ್ ಬಯಸಿದ್ರು ನೀನ್ ಒಳ್ಳೆನಾಗಿರಪ್ಪ, ಚೆನ್ನಾಗಿರಪ್ಪ, ನಿಂಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತೀನಿ. ಐ ಹ್ಯಾವ್ ರೀಚ್ ಟು ದಟ್ ಸ್ಟೇಟಸ್. ಅಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದ್ ಬಯಸ್ತಾ ಇಲ್ಲ ನಾನು. ಹಂಗಾಗಿ ಏನಾಗ್ತಾ ಇದೆ, ಆ ವ್ಯಕ್ತಿ ಯಾರೋ ಕೆಟ್ಟದ್ ಮಾಡಕ್ ಬಂದ್ರು 10 ಜನ ಒಳ್ಳೇದ್ ಮಾಡಕ್ಕೆ ನಂಗೆ ಸಪೋರ್ಟಿವ್ ಬಂದ್ಬಿಡ್ತಾರಾಗ. ಕೆಲವು ಸನ್ನಿವೇಶದಲ್ಲಿ ಏನಾಗಿದೆ ಅಂದ್ರೆ, ಒಂದಿಬ್ರು ಕೆಟ್ಟದ್ ಬಯಸಕ್ ನನಗ್ ಬಂದ್ರು ಆಟೋಮೆಟಿಕಲಿ ಆ ಸುತ್ತಮುತ್ತ ಇದ್ದವ್ರೇನೆ, ನಾನು ಅವ್ರಿಗೇನು ಹೇಳಿರಲ್ಲ, ನಾನ್ ಏನ್ ಮಾಡ್ಬೇಕೋ ಇನ್ಯಾರೋ ಮಾಡ್ಬಿಡ್ತಾರಲ್ಲಿ, ಅದನ್ನ ಕೆಲಸ ಅವ್ರು ಮಾಡಿರ್ತಾರೆ. ಸೊ ದಟ್ ಪಾಸಿಟಿವಿಟಿ ಇದೆಯಲ್ಲ ಸರ್, ಒಳ್ಳೇದ್ ಬಯಸೋದು, ಖುಷಿಯಿಂದ ಇರೋದು ಎಲ್ಲಿವರೆಗೆ ಅಂದ್ರೆ ಸರ್, ಒಬ್ಬ ವ್ಯಕ್ತಿ ಸುಮ್ನೆ ಏನೂ ಇಲ್ದಲೆ 1-2 ವರ್ಷದ ಮುನ್ಸ್ಕೊಂಡ್ಬಿಟ್ಟಿದ್ರು, ಒಬ್ರು VIP, ಸರಿನಾ ಸರ್? ನೆನ್ನೆ ನಮ್ಮ ಮನೆಗ್ ಬಂದು 3 ಗಂಟೆ ಇದ್ದು ಊಟ ಮಾಡ್ಕೊಂಡೋದ್ರು. ಅಂದ್ರೆ 2 years ಆದ್ಮೇಲೆ ರಿಯಲೈಸ್ ಮಾಡ್ಕೊಂಡು ಎಸ್ ಕಮ್ ಬ್ಯಾಕ್ ಅಗೇನ್. ಅರ್ಥ ಆಯ್ತಾ ಸರ್ ನಾನು ಹೇಳಿದ್ದು? ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನೇನ್ ಮಾಡಿದೆ, ಐ ಜಸ್ಟ್ ಕೆಪ್ಟ್ ಕ್ವೈಟ್ ಸೈಲೆಂಟ್. ಅವರೊಬ್ಬ ದೊಡ್ಡ ಲೀಡರ್, ನಾನು ಏನು ಮಾಡ್ಲಿಲ್ಲ ಅವ್ರಿಗೆ. ಅವ್ರ ಬಗ್ಗೆ ಒಳ್ಳೇದು ಹೇಳಿಲ್ಲ, ಕೆಟ್ಟದ್ದು ಹೇಳಿಲ್ಲ, ನಾನು ತಟಸ್ಥ ಆಗ್ಬಿಟ್ಟೆ, ನ್ಯೂಟ್ರಲ್ ಆಗ್ಬಿಟ್ಟೆ. ಸೊ ದಟ್ ಮೇಡ್ ದಟ್ ಪರ್ಸನ್ ಟು ಕಮ್ ಬ್ಯಾಕ್ ಟು ಮೀ ಅಗೈನ್ and requesting me, and he has invited me to his constituency to train lot of people. Okay, so ಆ ತರದ ಒಂದು ಡೆವಲಪ್ಮೆಂಟ್ ನೆನ್ನೆ ಅಷ್ಟೇ ಆಯ್ತು. ಸೊ ಅಂದ್ರೆ ಯಾಕೆ ನಿಮ್ಮ ಹತ್ರ ಒಂದು ಶೇರ್ ಮಾಡಿದೆ ಅಂದ್ರೆ, ನಾವು ಕೆಲವೊಂದ್ಸರಿ ಜಸ್ಟ್ ಸುಮ್ನೆ ತಟಸ್ಥವಾಗಿ ಇದ್ದು ಬಿಡ್ಬೇಕಾಗ್ತದೆ. ಏನ್ ಮಾಡ್ತಾರೆ ಕೆಲವರು, ಏನೋ ಆಗ್ಲಿಲ್ಲ ಅಂದ್ರೆ ಅವ್ರು ಇದಾರಲ್ಲ, ಅವ್ರದ್ದು ಹಂಗೆ ಹಿಂಗೆ ಅಂತ ಇಲ್ಲದ್ದು ಇದ್ದದ್ದು ಎಲ್ಲ ಸೇರಿಸಿ ಕಾರ್ ಬಿಡ್ತೀವಿ. ಸೊ ತಟಸ್ಥವಾಗಿ ಇದ್ದಾಗ ನನಗದು ಪಾಸಿಟಿವ್ ಆಗಿ ತುಂಬಾ ಎಫೆಕ್ಟ್ ಆಯ್ತು. ಅದು ಎಲ್ಲಿವರೆಗೆ ಸ್ಟ್ರಾಂಗ್ ಅಂದ್ರೆ, ನನಗೆ ಮೋಸ್ಟ್ಲಿ ಈಗ ಎಲ್ಲ ಟ್ರೈನಿಂಗ್ ಕೊಡಲ್ಲ ಆಫರ್ಗಳು, ಇವರು 50% ಆಫ್ ಮೈ ಟೈಮ್ ಅವರೇ ಹೈರ್ ಮಾಡೋನ್ ಕಾಣಿಸ್ತಾರೆ. ಸೊ ಅದಕ್ಕೆ ನಾಳೆ ನಾಡಿದ್ದು ಮೀಟ್ ಮಾಡೋನಿದ್ದೀನಿ. ಸೊ ಥಿಂಗ್ಸ್ ವಿಲ್ ಹ್ಯಾಪನ್ ಲೈಕ್ ದಟ್. ಸೊ ಲೆಟ್ ಅಸ್ ಬಿ ಆಲ್ ಪಾಸಿಟಿವ್. ಯಾರೇ ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಒಳ್ಳೇದೇ ಬಯಸೋದಕ್ಕೆ ಪ್ರಯತ್ನ ಪಡೋಣ. ದಟ್ ಈಸ್ ರಿಯಲಿ ಗೋಯಿಂಗ್ ಟು ಹೆಲ್ಪ್ ಅಸ್ ಲೈಕ್ ಎನಿಥಿಂಗ್ ಅಂತ ನನಗೆ ಅನ್ಸಿದೆ ಸ್ನೇಹಿತರೆ. ಸೊ ಹಾಗಾಗಿ ದಟ್ ಲೆವೆಲ್ ಆಫ್ ಪಾಸಿಟಿವಿಟಿ, ಒಂದು ಮಾತು ಬಳಸಿದೆ ನಾನು, ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಎಲ್ಲರೂ ಅನ್ಕೊಂಡಿದ್ದೀನಿ. ಇಟ್ ವರ್ಕ್ಸ್ ಲೈಕ್ ಎ ಮ್ಯಾಗ್ನೆಟ್. ಇಟ್ ವರ್ಕ್ಸ್ ಲೈಕ್ ಎ ಮ್ಯಾಗ್ನೆಟ್. ಓಕೆ, ಸೊ ಅದನ್ನ ನಾನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಐ ಆಮ್ ಫೀಲಿಂಗ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್, ಥಿಂಗ್ಸ್ ಆರ್ ಹ್ಯಾಪನಿಂಗ್. ಕೆಲವೊಂದ್ 2-3 ಸಮಸ್ಯೆಗಳು ಬರುತ್ತೆ ಅಂದ್ರೆ, ಆ ಸಮಸ್ಯೆಗಳಿಗೆ ದಾರಿ 1 ದಿನ 2 ದಿನ ನಾನು ಸುಮ್ಮನೆ ಬಿಟ್ರೆ ಹಂಗೆ ಓಪನ್ ಆಗಿ ಆ ಪ್ರಾಬ್ಲಮ್ ಕ್ಲೋಸ್ ಮಾಡಕ್ಕೆ ಇನ್ಯಾರೋ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಐ ಆಮ್ ಲುಕಿಂಗ್ ಅಟ್ ಮೈ ಲೈಫ್, ಐ ಆಮ್ ಶೇರಿಂಗ್ ದಿಸ್ ಎಕ್ಸ್ಪೀರಿಯನ್ಸ್. ಸೊ ಲೆಟ್ ಅಸ್ ಆಲ್ ಬಿ ಪಾಸಿಟಿವ್, ಲೆಟ್ ಅಸ್ ಆಲ್ ಬಿ ಗುಡ್. ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್ changes, transforms. This is what my experience ಅಂತ ನನಗೆ ಅನ್ಸಿದೆ. ಚೆನ್ನಾಗಿತ್ತು ಸ್ಪೀಚ್ ಎಲ್ಲ. ಎಲ್ಲ ನೋಡ್ತಾ ಇದ್ರೆ ಲೈಫ್ ಅಲ್ಲಿ ಇನ್ನಷ್ಟು ದಿವಸ ಬದುಕಬೇಕು ಅನ್ನೋ ಆಸೆ ಹುಟ್ಟುತ್ತೆ. ವಾವ್, ಗುಡ್, ಗ್ರೇಟ್ ಕಾಮೆಂಟ್ ನನ್ಗೆ ಇವತ್ತು. ಯು ಮೇಡ್ ಮೈ ಡೇ. ಗುಡ್. ಇದೊಂಥರ ಚೆನ್ನಾಗಿದೆ. ತಾತ, ಮಗಳು, ಮೊಮ್ಮಗಳು 3 ಜನ ಕೇಳಿದಿರಿ, ಅಮ್ಮ ಮಗಳು ಸೇರ್ಕೊಂಡು. ಅವ್ರು ಯಾವಾಗ್ಲೂ ನಿಮ್ದು ಬಂದಾಗೆಲ್ಲ ಫೋನ್ ಮಾಡಿ ಹೇಳ್ತಾರೆ ಲಾಗಿನ್ ಆಗು ನೋಡು ಅಂತ.
ಯು ಆರ್ ಲಕ್ಕಿ ಟು ಹ್ಯಾವ್ ಎ ಫಾದರ್ ಲೈಕ್ ಶಿವಪ್ರಸಾದ್, ಬಿಕಾಸ್ ನನಗೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಾನು ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲೂ ಹೇಳಿದ್ದೆ, ಐ ಹ್ಯಾವ್ ಸೀನ್ ಎ ವೆರಿ ಬ್ಯೂಟಿಫುಲ್ ಜೆಂಟ್ಲ್ಮ್ಯಾನ್ ಇನ್ ಯುವರ್ ಫಾದರ್. ಥ್ಯಾಂಕ್ ಯು. So being a daughter, you are experiencing is love, affection. ಅವ್ರು ಆಕ್ಚುಲಿ ನಿಮ್ಮ ಮಕ್ಳಿಗೆ ಮಾತ್ರ ಅಲ್ಲ, ಅವ್ರ ಜೊತೆ ಯಾರೇ ವಿಶ್ವಾಸ ಮಾಡ್ಲಿ ಆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಸೊ ನಾನು ಅದಕ್ಕೆ ಅವ್ರಿಗೆ ಸಲ್ಯೂಟ್ ಮಾಡ್ತೀನಿ ಶಿವಪ್ರಸಾದ್ ಈ ಟೈಮಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್, ನಿಮ್ಮ ಮಗಳು ಮಾತಾಡಿದಕ್ಕೆ ಫೈನ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ನೆಕ್ಸ್ಟ್ ಯಾರಾದ್ರೂ ಮಾತಾಡೋದಿದ್ರೆ ಹೇಳಿ, ಇಲ್ಲಾಂದ್ರೆ ನಮ್ಮ ಫೈನಲ್ ಆಗಿ ನಮ್ಮ ದಾದಾ ಪೀರ್ ಕನ್ಕ್ಲೂಡ್ ಮಾಡ್ತಾರೆ. ಇನ್ಯಾರು ಇಲ್ಲ ಅಂತ ಅನ್ಕೊಂತೀನಿ. ಇನ್ಯಾರು ಕಲಂದರ್ ಇನ್ನೊಂದೇನೋ ಮಾತಾಡಕ್ ಬಯಸ್ತಾ ಇದಾರೆ ಅನ್ಸುತ್ತೆ. ಸರ್ ಕಲಂದರ್ ಮಾತಾಡಿ. ಸರ್, ನನಗೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಏನು ನನ್ನಲ್ಲಿ ಇತ್ತೀಚೆಗೆ ನಾನು ಸರ್ ಯಾವ್ದು ಸಿನಿಮಾ ನೋಡಿ ಒಂದು 10 ವರ್ಷ ಆಗಿರ್ಬೋದು. ನನಗೆ 3 ಗಂಟೆ ನಾನು ಕುತ್ಕೊಳಕ್ ಆಗೋದಿಲ್ಲ ಅಂತಾನೆ ಹೋಗೋದಲ್ಲ. ಹೀಗೆ ಕುತ್ಕೋ ಅಂತ ಹೇಳಿದ್ರೆ ಅರ್ಧ ಗಂಟೆ 3/4 ಗಂಟೆನೂ ಕುತ್ಕೊಳ್ಳೋದಲ್ಲ ನಾನು. ಆದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದ್ಮೇಲೆ ಸರ್ 3 ಗಂಟೆ ಕುಂತು ಕೇಳ್ತಾ ಇದ್ದೀನಿ ನಾನು. ಗುಡ್ ಸರ್, ಇದು ನನ್ನಲ್ಲಿ ಸಾಮರ್ಥ್ಯ ಇತ್ತು ಅಥವಾ ಇಲ್ಲ ಗೊತ್ತಿಲ್ಲ, ಆದ್ರೆ ನಿಮ್ಮ ಕಾರ್ಯಕ್ರಮ ಅಷ್ಟು ಹಿಡಿದು ಬಿಡುತ್ತೆ ಸರ್. ಅದು ಅಷ್ಟು ವಿಷಯ ಇದೆ. ನಾನು ಹೇಳಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನನಗೆ ಒಂದು ದಿನ ಆಶ್ಚರ್ಯ ಆಗಿದ್ದು ಅಂದ್ರೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ನಂದನಾ ಪ್ಯಾಲೇಸ್ ಚೇರ್ಮನ್ ಅಂಡ್ MD ರವಿಚಂದರ್ ಯಾವತ್ತು 1 hour ಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ಕೂತಿಲ್ಲಂತೆ. ಇನ್ನೊಂದಿಲ್ಲ, ಅವತ್ತು 3.5 ಗಂಟೆ ನಮ್ ಜೊತೆ ಒಂದು ವರ್ಕ್ಶಾಪ್ ಅಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಅವತ್ತಿನ ಪಾರ್ಟಿಸಿಪೆಂಟ್ಸ್ ಗೆ ಪಾರ್ಟಿ ಕೊಡಿಸ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದನ್ನ ಪೆಂಡಿಂಗ್ ಇದೆ. ಅಲ್ಲ ನೋಡಿ, ನಾನು ಸತತವಾಗಿ 3 ಗಂಟೆ ಕುತ್ಕೊಂತೀನಿ ಅಂದ್ರೆ ನನ್ನ ವಯಸ್ಸು, ನನ್ನ ಆರೋಗ್ಯ, ಮಾನಸಿಕ ಸ್ಥಿತಿ ಬೇರೆ ಆದ್ರೆ 15 ನಿಮಿಷನೂ ಕುತ್ಕೊಳ್ಳೋದಲ್ಲ ನಾನು. ಅಷ್ಟು ಬದಲಾವಣೆ ಸರ್ ತಮ್ಮ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸರ್. ಇವಕ್ಕೆಲ್ಲವಕ್ಕೂ ಒಂದು ನಿರಂತರ ಪ್ರಯತ್ನ ನಡೀತಾ ಇರುತ್ತೆ ಸರ್. ಶ್ರೀಮಂತರಲ್ಲಿ ಬಂಡವಾಳ ಇರ್ತದೆ, ಛಲ ಇರೋದಿಲ್ಲ. ಆಮೇಲೆ ಅವರಲ್ಲಿ ಒಂದು ಫಾಲ್ಸ್ ಗ್ಲಾಮರ್ಗೆ ಪೈಪೋಟಿ ನಡ್ಕೊಂಡ್ಬಿಟ್ಟು, ನೀವು ಹೇಳಿದಾಗ ಸಿದ್ಧಾರ್ಥ್ ಇರ್ಬೋದು ಅಥವಾ ಫಿಲಂ ಆಕ್ಟರ್ ಇರ್ಬೋದು, ಅವರೆಲ್ಲ ಒಂದು ಫಾಲ್ಸ್ ಗ್ಲಾಮರ್ ಹಿಂದೆ ಬಿದ್ಬಿಟ್ಟು ತಮ್ಮ ಜೀವನ ಹಾಳು ಮಾಡ್ಕೋತಾರೆ ಸರ್. ಇಲ್ಲಿ ಇನ್ನೊಂದ್ ಕಡೆ ನಮ್ಗೆ 80% ಆಫ್ ಪಾಪ್ಯುಲೇಷನ್ ಇರೋದು ಬಡತನದಲ್ಲಿ ಬಹಳಷ್ಟು ಈ ಸಾಧನೆಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕೀಳಿರಿಮೆ ಯಾಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ತಮ್ಮ ಬಡತನ, ಅದ್ರಲ್ಲಿ ತಂದೆ ಇರ್ಬೋದು, ತಾಯಿ ಇಲ್ದೇ ಇರ್ಬೋದು, ಇಲ್ಲ ಇಬ್ರು ಇಲ್ದೇ ಇರ್ಬೋದು, ಇಲ್ಲ ಮನೆ ಸರಿ ಇಲ್ದೇ ಇರ್ಬೋದು, ಇಲ್ಲ ಒಂದು ಕೆಳವರ್ಗ ಜಾತಿಯಲ್ಲಿ ಹುಟ್ಟಿರ್ಬೋದು, ಇಲ್ಲ ದಪ್ಪ ಇರ್ಬೋದು, ಇಲ್ಲ ಕುಳ್ಳಕ್ಕಿರ್ಬೋದು, ಇಲ್ಲ ತೆಳ್ಳಗಿರ್ಬೋದು, ಇಲ್ಲ ಕಪ್ಪು ಇರ್ಬೋದು, ಇಲ್ಲ ಅವರಿಗೆ ಇಂಗ್ಲಿಷ್ ಬರ್ದೇ ಇರ್ಬೋದು, ಇಲ್ಲ ಹಳ್ಳಿಯಲ್ಲಿ ಇರ್ಬೋದು, ಇಲ್ಲ ಏನೋ ಒಂದು ಮಾರ್ಗದರ್ಶನ ಇಲ್ದೇ ಇರ್ಬೋದು, ಒಳ್ಳೆ ಸ್ಕೂಲ್ ಇಲ್ದೇ ಇರ್ಬೋದು, ಏನೋ ಒಂದು ಗೊಂದಲದಲ್ಲಿ ತಳಮಳದಲ್ಲಿ ಅವರು ಯಾವಾಗ್ಲೂ ತೊಳಲಾಟದಲ್ಲಿ ಇರ್ತಾರೆ ಸರ್. ಈ ಸಾಧನೆ ಮಾಡ್ಲಿಕ್ಕೆ ಇವು ಯಾವ ಕಾರಣಗಳಲ್ಲ, ಬಡತನವೇ ಬಂಡವಾಳ. ಆ ಬಂಡವಾಳನ ಇಟ್ಕೊಂಡ್ಬಿಟ್ಟು ಯಾರಿಗೆ ಛಲ ಇದೆ, ಯಾರಿಗೆ ಹಠ ಇದೆ, ಯಾರಿಗೆ ಸಾಧನೆ ಮಾಡಬೇಕು, ಯಾರಿಗೆ ಆತ್ಮವಿಶ್ವಾಸ ಇದೆ ಅಂತ ಮನಸ್ಸಲ್ಲಿದೆಯೋ ಅವರು ನಿಮ್ಮಂತವ್ರ ಮಾರ್ಗದರ್ಶನ ಪಡ್ಕೊಂಡು ಆ ಕ್ರಮದಲ್ಲಿ ಅನುಸರಿಸಿದ್ರೆ ಆ ಪ್ರೋಗ್ರಾಮ್ ಮೈಂಡ್ ಏನಿದೆ ಅಲ್ಲ ಸರ್, ನೀವು ಹೇಳ್ದಂಗೆ ಸಬ್ ಕಾನ್ಶಿಯಸ್ ಅದು ಪ್ರೋಗ್ರಾಮ್ ಮಾಡುತ್ತೆ. ಆ ಸಬ್ ಕಾನ್ಶಿಯಸ್ ಏನಿದೆಯಲ್ಲ ಅದು ಪ್ರೋಗ್ರಾಮ್ ಮಾಡ್ತಾ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ರಿಸಲ್ಟ್ ಕೊಡ್ತಾ ಅದು ಗೋಲ್ ಸೆಟ್ ಆಗುತ್ತೆ. ಗೋಲ್ ಸೆಟ್ ಆದ್ಮೇಲೆ ಯಶಸ್ಸಿನ ಕಡೆ ಬರ್ತಾರೆ. ಕೊನೆ ಕೀರ್ತಿ, ಶ್ರೇಯಸ್ಸು, ಯಶಸ್ಸು ಸಿಗುತ್ತೆ. ಸಿಕ್ಕಾದ್ಮೇಲೆ ನಮಗೆ ಬೇಕಾಗಿರೋದು ಏನೋ ಸಂತೋಷ ಆದ್ಮೇಲೆ ನಮಗೆ ತೃಪ್ತಿ ಆದ್ಮೇಲೆ ಮೋಕ್ಷ ಸರ್. ಸೊ ಸಂತೋಷದಿಂದ ತೃಪ್ತಿ, ಮೋಕ್ಷಕ್ಕೂ ಕರ್ಕೊಂಡು ಹೋಗ್ಬಿಟ್ರಿ. ದಾದಾ ಪೀರ್ ಒಂದ್ ರೀತಿ ಕನ್ಕ್ಲೂಷನ್ ರಿಮಾರ್ಕ್ಸ್ ಹೇಳಿದ್ದಾರೆ. ಇಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಮುಂದಿನ ಮಂಗಳವಾರ, ಬುಧವಾರ ಮತ್ತೆ ಶುಕ್ರವಾರ ಭೇಟಿಯಾಗೋಣ. ಜೊತೆಗೆ ವರ್ಕ್ಶಾಪ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ, ನನ್ನ ಈ ಸಂತೋಷದ ಬಗ್ಗೆ ಪ್ರೋಗ್ರಾಮ್ನ ಪ್ರಿಪೇರ್ ಮಾಡಿ ಮಾತಾಡಿ ನಾನ್ ಸಂತೋಷ ಪಟ್ಟಿದ್ದೀನಿ ಇವತ್ತು. ಬಿಕಾಸ್ ಈಗ ನೋಡಿ, ಸೀನಿಯರ್ ಕಲಂದರ್ರು, ನಡಾಫು, ಶಿವಪ್ರಸಾದ್ ಎಲ್ಲ ದಿಗ್ಗಜರು ನಾನು ನೋಡ್ತಾ ಇದ್ದೀನಿ ಬೇರೆ ಬೇರೆ ಕ್ಷೇತ್ರದಲ್ಲಿ. ಜೊತೆಗೆ ನನಗೆ ಖುಷಿಯಾಗಿದ್ದು ಒಬ್ಬ ವಿಂಗ್ ಕಮಾಂಡರ್ ಬಂದಿದ್ದು, ಅವರ ಏರ್ಫೋರ್ಸ್ ರಿಲೇಟೆಡ್ ಅವರ ದೇಶಭಕ್ತಿ ಬಗ್ಗೆ ಮಾತಾಡಿದ್ರು. ಆರಂಭದಲ್ಲಿ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ವಿ. ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ, ಯೂಟ್ಯೂಬ್ ನಲ್ಲಿ ಈ ವಿಡಿಯೋನ ಮತ್ತೆ ನೋಡಿ, ಕಾಮೆಂಟ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಶುಭರಾತ್ರಿ.